ಓಕೆ. ಸೊ ಈಗ ನಿನ್ನೆವರೆಗೆ ಬೈನರಿ ಸರ್ಚ್ ಟ್ರೀ ಏನು ಮಾಡಿದ್ವಲ್ಲ, ಓಕೆ, ಹಾಂ ಇದು ಹೊಸದು ಸಿಂಪಲ್ ಡೇಟಾ ಸ್ಟ್ರಕ್ಚರ್ ಹ್ಯಾಶ್ ಟೇಬಲ್ ಅಂತ ಹೇಳಿ. ಓಕೆ, ಸೊ ಇದ್ರ ಬಗ್ಗೆ ನಿಂಗೆ ಏನಾರ ಗೊತ್ತದೇನು ಹ್ಯಾಶ್ ಟೇಬಲ್ ಬಗ್ಗೆ? ಅಷ್ಟು ನಾವು ಹ್ಯಾಶ್ ಮ್ಯಾಪ್ ಯೂಸ್ ಮಾಡಿದ್ವಲ್ಲ, ಹಾಂ ಹಾಂ ಸೊ ಅದ್ರ ಬಗ್ಗೆ ಏನಾರ ಗೊತ್ತದೇನು ನಿಂಗೆ? ಸ್ಟೋರ್ ಮಾಡು. ಹಾಂ, ಸೊ ಬೇಸಿಕಲಿ ಏನದ ಅಂತಂದ್ರೆ ನಿನಗೆ ಹ್ಯಾಶ್ ಟೇಬಲ್ ಅಥವಾ ಹ್ಯಾಶ್ ಮ್ಯಾಪ್ ಆಯಿತು. ಓಕೆ, ನಿಂಗೆ ಬೇಸಿಕಲಿ ಕೀ ವ್ಯಾಲ್ಯೂ ಪೇರನ್ನು ಸ್ಟೋರ್ ಮಾಡ್ತಾವೆ. ಓಕೆ, ಓಕೆ ಸೊ ಕೀ ವ್ಯಾಲ್ಯೂ ಪೇರ್ ಅಂದ್ರೇನು, ನಿಂಗೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸಿಂಪಲ್ ಇದಕ್ಕೆ ಹೋಗಿದ್ದೆ ಅಂತ ಇಟ್ಕೋ, ಲೈಕ್ ಏನಪ್ಪ ಅಂತಂದ್ರೆ ನೀನು ಒಂದು ಮಾಲಿಗೆ ಹೋಗಿದ್ದೆ ಅಂತ ಇಟ್ಕೋ. ಓಕೆ, ಸಿಂಪಲ್ ಓಕೆ ಗ್ರಾಸರಿ ಸ್ಟೋರಿಗೆ ಹೋಗಿದ್ದೆಪ್ಪ. ಓಕೆ, ಓಕೆ ಸೊ ಅಲ್ಲಿ ಹೆಂಗೆ ನಿನಗೆ ಸ್ಟೋರೇಜ್, ಫಾರ್ ಎಕ್ಸಾಂಪಲ್ ಎಲ್ಲ ಗ್ರಾಸರೀಸ್ ಒಂದು ಸೈಡ್ ಇರ್ತದ. ಓಕೆ, ವೆಜಿಟೇಬಲ್ಸ್ ಎಲ್ಲ ಒಂದು ಸೈಡ್ ಹಾಕಿರ್ತಾರ. ಆಮೇಲೆ ಬೇಸಿಕಲಿ ಏನಪ್ಪ ಅಂತಂದ್ರೆ ನಿನಗೆ ಬಾತ್ರೂಮ್ ಎಸೆನ್ಷಿಯಲ್ಸ್ ಎಲ್ಲ ಒಂದು ಸೈಡ್ ಹಾಕಿರ್ತಾರ. ಸೊ ಹೆಂಗೆ ನಿನಗೆ ಬೇಸಿಕಲಿ ಪ್ರಾಪರಾಗಿ ನೀಟಾಗಿ ನಿನಗೇನಂತಂದ್ರೆ ಡೇಟಾನ ಆರ್ಗನೈಸ್ ಮಾಡಿರ್ತಾರೆ. ಹೌದಾ? ಸೊ ಓಕೆ ಈಗ ಫಾರ್ ಎಕ್ಸಾಂಪಲ್ ನಿನಗೆ ವೆಜಿಟೇಬಲ್ಸ್ ತಗೋದಿತ್ತಪ್ಪ ಶಾಪ್ನಾಗ ಅಂತಂದ್ರೆ ಸೀದಾ ನೀ ಏನು ಮಾಡ್ಬೋದು, ಹೋಗಿ ವೆಜಿಟೇಬಲ್ ಸೆಕ್ಷನ್ ಯಾವ್ದದ ಅಂತ ನೋಡಿ. ಓಕೆ, ಆ ಪರ್ಟಿಕ್ಯುಲರ್ ಸೆಕ್ಷನಿಗೆ ಡೈರೆಕ್ಟಾಗಿ ಹೋಗ್ಬಿಡ್ಬೋದು. ಓಕೆ, ಅಥವಾ ಫಾರ್ ಎಕ್ಸಾಂಪಲ್ ನಿನಗೆ ಕ್ಲಾತ್ಸ್ ತಗೊಳ್ಳೋದಿತ್ತು ಅಂತಂದ್ರೆ ಕ್ಲಾತ್ಸ್ದು ಜೆಂಟ್ಸ್ ಸೆಕ್ಷನ್ ಯಾವ್ದದ ನೋಡಿ ಅಲ್ಲಿ ಡೈರೆಕ್ಟ್ ಹೋಗಿ. ಓಕೆ, ಅಲ್ಲಿಂದ ಏನಪ್ಪ ಅಂತಂದ್ರೆ ನೀವು ಫರ್ದರ್ ಆ ಪರ್ಟಿಕ್ಯುಲರ್ ಸೆಕ್ಷನ್ನಾಗ ಅಷ್ಟೇ ನೀನೇನಂತಂದ್ರೆ ನಿನಗೆ ಯಾವ್ದು ಬೇಕೋ ಅದನ್ನು ಹುಡುಕ್ಬೋದು. ಓಕೆ, ಇಲ್ಲದೇ ಇದ್ರೆ ಬೇಸಿಕಲಿ ಇಡೀ ಸ್ಟೋರ್ನಾಗ ಹುಡುಕೋ ಬದಲಿಗೆ ನೀ ಆ ಪರ್ಟಿಕ್ಯುಲರ್ ಸೆಕ್ಷನ್ನಾಗ ಹೋಗಿ ಕ್ವಿಕ್ಲಿ ಏನಪ್ಪ ಅಂತಂದ್ರೆ ನೀನು ಐಡೆಂಟಿಫೈ ಮಾಡ್ಬೋದು. ಅಂದ್ರೆ ನಿನಗೆ ಏನು ಬೇಕೋ ಅದನ್ನು ಹುಡುಕ್ಬೋದು. ರೈಟಾ? ಓಕೆ ಸೊ ಇದನ್ನ ಏನಂತಂದ್ರೆ ಬೇಸಿಕಲಿ ಏನದ ಹ್ಯಾಶಿಂಗ್ ಅಥವಾ ಹ್ಯಾಶ್ ಟೇಬಲ್ ಇದೇ ಸೇಮ್ ಪ್ರಿನ್ಸಿಪಲ್ ಯೂಸ್ ಮಾಡ್ತದೆ. ಸೊ ಬೇಸಿಕಲಿ ಏನಂತಂದ್ರೆ ನಿನಗೆ ಈಗ ಒಂದು ಮಾಲ್ನಾಗ ಹೋದಿ ಅಥವಾ ಒಂದು ದೊಡ್ಡ ಕ್ಲಾತ್ ಶೋರೂಮಿಗೆ ಹೋದಿ ಅಂತಂದ್ರೆ ಅವ್ರು ಓಕೆ ಹೆಂಗೆ ಬೇಸಿಕಲಿ ಆರ್ಗನೈಸ್ ಮಾಡಿರ್ತಾರೆ ಡೇಟಾನ ಅಥವಾ ಬಟ್ಟೆಗಳನ್ನ. ಓಕೆ, ಬೇಸ್ಡ್ ಆನ್ ಏನು ಮಾಡಿರ್ತಾರ, ಫಾರ್ ಎಕ್ಸಾಂಪಲ್ ಎಲ್ಲ ಜೆಂಟ್ಸ್ದು ಒಂದು ಸೈಡು. ಓಕೆ, ಎಲ್ಲ ಕಿಡ್ಸ್ದು ಒಂದು ಸೈಡು. ಓಕೆ, ಸೊ ಆ ಥರ ಏನಂತಂದ್ರೆ ಪರ್ಟಿಕ್ಯುಲರ್ಲಿ ಯಾವ ಟೈಪ್ ಆಫ್ ಕ್ಲಾತ್ ಇರ್ತದ ಅದ್ರ ಮೇಲೆ ಏನಪ್ಪ ಅಂತಂದ್ರೆ ಅವ್ರು ಅದನ್ನ ಸೆಕ್ಷನ್ ಅನ್ನ ಇದು ಮಾಡಿರ್ತಾರೆ. ಓಕೆ, ಸೊ ಅದೇ ರೀತಿ ಇಲ್ಲೇನಪ್ಪ ಅಂತಂದ್ರೆ ಹ್ಯಾಶ್ ಟೇಬಲ್ನಾಗು ಸೇಮ್ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಅಂದ್ರೆ ಬೇಸಿಕಲಿ ಏನು ನಿನಗೆ ಡಿಪೆಂಡಿಂಗ್ ಅಪಾನ್ ಏನು ಡೇಟಾ ಇರ್ತದಲ್ಲ ಆ ಡೇಟಾನ ಏನಪ್ಪ ಅಂತಂದ್ರೆ ಒಂದು ಸರ್ಟೆನ್ ಹ್ಯಾಶಿಂಗ್ ಟೆಕ್ನಿಕ್ ಯೂಸ್ ಮಾಡಿ. ಓಕೆ, ಅದರದ್ದು ಪ್ಲೇಸನ್ನು ಐಡೆಂಟಿಫೈ ಮಾಡೋದು. ಅದನ್ನ ಪ್ಲೇಸನ್ನು ಐಡೆಂಟಿಫೈ ಮಾಡಿದೆ ಅಂತಂದ್ರೆ ಬೇಸಿಕಲಿ ಏನು ಆ ಆ ಪರ್ಟಿಕ್ಯುಲರ್ ಪ್ಲೇಸ್ನಾಗ ಡೇಟಾನ ಸ್ಟೋರ್ ಮಾಡೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡು, ವೆರಿ ಸಿಂಪಲ್ ಫಾರ್ಮ್ಯಾಟ್ನಾಗ ಒಂದು ಹ್ಯಾಶಿಂಗ್ ಟೆಕ್ನಿಕ್ ಇತ್ತು ಅಂತ ಇಟ್ಕೋ. ಲೈಕ್ ನಿನಗೇನಪ್ಪ ಅಂತಂದ್ರೆ ಬೇಸಿಕಲಿ ಏನದ ಸ್ಟೂಡೆಂಟ್ಸನ್ನ ಇದು ಮಾಡೋದು. ಓಕೆ, ಸೊ ಅಲ್ಲೇನು ಮಾಡ್ತೀನಿ, ನನಗೆ ಎಲ್ಲ ಸ್ಟೂಡೆಂಟ್ಸನ್ನ ನನಗೇನಪ್ಪ ಅಂತಂದ್ರೆ ಅವ್ರವ್ರ ಪರ್ಟಿಕ್ಯುಲರ್ ಪೊಸಿಷನ್ನಿಗೆ ಇದು ಮಾಡೋದು. ಓಕೆ, ಸೊ ನಾವಾಗೇನು ಮಾಡ್ತೀನಿ, ಕ್ಲಾಸ್ ರೂಮ್ ಅವ್ರು ಯಾವ ಕ್ಲಾಸ್ ರೂಮ್ನಾಗ ನನಗೆ ಇದು ಯಾವ ಕ್ಲಾಸ್ ಹೋಗ್ತಾರ. ಓಕೆ, ಆ ಪರ್ಟಿಕ್ಯುಲರ್ ಕ್ಲಾಸ್ ರೂಮ್ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಅರೇ ಲಿಸ್ಟ್ ಇತ್ತು ಅಂತ ಇಟ್ಕೋ. ಓಕೆ, ಈ ಅರೇ ಲಿಸ್ಟ್ನಾಗ ಏನಪ್ಪ ಅಂದ್ರೆ ನಮ್ಮದು ಸ್ಕೂಲ್ನಾಗ ಬೇಸಿಕಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಏನಪ್ಪ ಅಂತಂದ್ರೆ 9th ಸ್ಟ್ಯಾಂಡರ್ಡ್ವರೆಗೆ ಏನಪ್ಪ ಅಂತಂದ್ರೆ ಇದು ಅದ ಅಂತ ತಿಳ್ಕೊ. ಬೇಸಿಕಲಿ ಏನಪ್ಪ ಅಂತಂದ್ರೆ ಸರ್ವಿಸ್ ಅವೈಲೇಬಲ್ ಅವ. ಓಕೆ, ಸೊ ಇಲ್ಲಿ ನಿನಗೆ ಫಾರ್ ಎಕ್ಸಾಂಪಲ್ ಒಂದು 1000 ಸ್ಟೂಡೆಂಟ್ಸ್ ಇದ್ದಾರೆ. ಈ 1000 ಸ್ಟೂಡೆಂಟ್ಸು ಡಿಫ್ರೆಂಟ್ ಕ್ಲಾಸ್ ರೂಮ್ನಾಗ ಏನಪ್ಪ ಅಂತಂದ್ರೆ ಓದ್ತಾರೆ. ಸೊ ಅಲ್ಲೇನು ಮಾಡ್ಬೇಕು ನಾನು, ಬೇಸಿಕಲಿ ಈ ಸ್ಟೂಡೆಂಟ್ಸನ್ನ ಈ ಇದ್ರೊಳಗೆ ಆರ್ಗನೈಸ್ ಹೆಂಗೆ ಮಾಡಬೇಕು ಅಂತಂದ್ರೆ ಬೇಸಿಕಲಿ ನನಗೆ ಸರ್ಚಿಂಗ್ ಈಸಿ ಆಗಬೇಕು. ಓಕೆ, ಅದರದ್ದು ಪ್ರೈಮರಿ ಪರ್ಪಸ್. ನೀ ಏನು ಮಾಡ್ಬೋದು, ಒಂದು ದೊಡ್ಡ ಅರೇ ಲಿಸ್ಟ್ ತೊಗೊಂಡು ಆಲ್ 1000 ಸೈಜಿನ ಅರೇ ಲಿಸ್ಟ್ ತೊಗೊಂಡು ಸ್ಟೂಡೆಂಟ್ಸ್ನೆಲ್ಲನೂ ಈ ಅರೇ ಲಿಸ್ಟ್ ಒಳಗೆ ಆ್ಯಡ್ ಮಾಡ್ಬೋದು. ಓಕೆ, ದಿಸ್ ಇಸ್ ಒನ್ ಅಪ್ರೋಚ್. ಬಟ್ ಇಲ್ಲಿ ಏನು ಮಾಡಿದ್ರೆ ನೀವು ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಎಕ್ಸ್ ಪರ್ಸನನ್ನು ಹುಡುಕ್ಬೇಕಾಗಿತ್ತು ಅಂತಂದ್ರೆ ನೀ ಏನು ಮಾಡ್ಬೇಕಾಗ್ತದೆ, ಎಕ್ಸ್ ಪರ್ಸನ್ದು ಪೊಸಿಷನ್ ಎಲ್ಲದ ನೋಡ್ಬೇಕು. ಇಲ್ಲದ್ರೆ 0th ಪೊಸಿಷನ್ಲಿಂದ ಒಂದು ಸರ್ಚ್ ಮಾಡ್ಕೋದು ಹೋಗ್ಬೇಕು. ಹೌದಾ? ಸೊ ಅವಾಗೇನಾಗ್ತದೆ ನಿನಗೆ ಬೇಸಿಕಲಿ ನಿನಗೆ ಪರ್ಫಾರ್ಮೆನ್ಸ್ ಅಥವಾ ಕಾಂಪ್ಲೆಕ್ಸಿಟಿ ಪಾಯಿಂಟ್ ಆಫ್ ವ್ಯೂಲಿ ನೋಡಿದ್ರೆ ಇದು ಬಿಗ್ ಆಫ್ ಎನ್ ಆಗ್ತದೆ. ಅಂದರೆ ಎನ್ ನಂಬರ್ಸ್ ಇದ್ದು ಅಥವಾ ಎನ್ ಐಟಮ್ಸ್ ಇದ್ದು ಅಂತಂದ್ರೆ ನೀನು ಆಲ್ ಎನ್ ಐಟಮ್ಸನ್ನು ಏನಪ್ಪ ಅಂತಂದ್ರೆ ಹುಡುಕ್ಬೇಕಾಗ್ತದೆ. ಓಕೆ, ಅದ್ರ ಬದಲಿಗೆ ಫಾರ್ ಎಕ್ಸಾಂಪಲ್ ಈ 1000 ಸ್ಟೂಡೆಂಟ್ಸು ಓಕೆ ನಮ್ಮ ಸ್ಕೂಲ್ನಾಗ ಓದೋರು, ಬಟ್ ಅವರೆಲ್ಲರೂ ಏನಿದ್ದಾರೆ 1 to ಏನಪ್ಪ ಅಂತ 9th ಸ್ಟ್ಯಾಂಡರ್ಡ್ವರೆಗೆ. ಸೊ ಅವಾಗ ಏನು ಮಾಡ್ಬೋದು ನಾನು, ಈ ಪರ್ಟಿಕ್ಯುಲರ್ ಈಗ ಫಾರ್ ಎಕ್ಸಾಂಪಲ್ ಒಂದು 50 ಸ್ಟೂಡೆಂಟ್ಸ್ ಇದ್ದಾರಪ್ಪ.
ಅವೆಲ್ಲ 50 ಸ್ಟೂಡೆಂಟ್ಸು ಫಸ್ಟ್ ಸ್ಟ್ಯಾಂಡರ್ಡ್ನಾಗ ಓದ್ತಾರಂತಂದ್ರೆ ನಾ ಏನು ಮಾಡ್ಬೋದು, ಇಲ್ಲೊಂದು ಲಿಂಕ್ಡ್ ಲಿಸ್ಟ್ ಯೂಸ್ ಮಾಡಿಕೊಂಡು, ಓಕೆ, ಬೇಸಿಕಲಿ ಆಲ್ 50 ಸ್ಟೂಡೆಂಟ್ಸ್ ಡೇಟಾನ ನಾನು ಇಲ್ಲಿ ಸ್ಟೋರ್ ಮಾಡ್ಬೋದು. ಆ ಪರ್ಟಿಕ್ಯುಲರ್ ಲಿಂಕ್ಡ್ ಲಿಸ್ಟ್ ಹೆಡ್ನ ನಾನು ಏನು ಮಾಡ್ಬೋದು ಅಂತಂದ್ರೆ ಈ ಅರೇ ಲಿಸ್ಟ್ ಒಳಗೆ ಅಥವಾ ಇದು ಪರ್ಟಿಕ್ಯುಲರ್ ಒಂದು ಕನ್ಸ್ಟ್ರಕ್ಟ್ ಒಳಗೆ ಫಸ್ಟ್ ಲೊಕೇಶನ್ನಾಗ ಹಾಕಿಟ್ಕೋಬೋದು. ಓಕೆ, ಆಮೇಲೆ ಸಿಮಿಲರ್ಲಿ ನನಗೆ ಏನಂತಂದ್ರೆ ಆಲ್ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇದ್ದಾರಪ್ಪ. ಸೊ ಆ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸನ್ನು ನಾನು ಏನು ಮಾಡ್ಬೋದು, ಒಂದು ಲಿಂಕ್ಡ್ ಲಿಸ್ಟ್ನಾಗ ಸ್ಟೋರ್ ಮಾಡಿಕೊಂಡು, ಓಕೆ, ಆ ಥರ್ಡ್ ಸ್ಟ್ಯಾಂಡರ್ಡ್ದು ಹೆಡ್ಡನ್ನು ಇಲ್ಲಿ ಸ್ಟೋರ್ ಮಾಡ್ಬೋದು ನಾನು. ಓಕೆ, ಸೊ ಈಗೇನಾಗ್ತದೆ, ಬೇಸಿಕಲಿ ನಿಂದು ಏನು 1000 ಸ್ಟೂಡೆಂಟ್ಸ್ ಇದ್ರು ಅವರು ಸ್ಪ್ರೆಡ್ ಅಕ್ರಾಸ್ ಆಗ್ತಾರೆ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಆನ್ ಎನ್ ಎವರೇಜ್ ಒಂದು 100-200 ಈಚ್ ಏನಾಗ್ತಾರೆ ಒಂದೊಂದು ಕ್ಲಾಸ್ ರೂಮ್ನಾಗ ಬರ್ತಾರೆ. ಓಕೆ, ಈಗೇನದ ನೀ ಪರ್ಟಿಕ್ಯುಲರ್ ಎಕ್ಸ್ ಪರ್ಸನ್ನ ಹುಡುಕ್ಬೇಕಾಗ್ಯದಂತ ನೀವು ಫಸ್ಟ್ ಥಿಂಗ್ ಏನು ನೋಡ್ತೀವಿ, ಆ ಎಕ್ಸ್ ಪರ್ಸನ್ನು ಯಾವ ಸ್ಟ್ಯಾಂಡರ್ಡ್ನಾಗ ಓದ್ತಾನಪ್ಪ. ಓಕೆ, ಆ ಎಕ್ಸ್ ಪರ್ಸನ್ 5th ಸ್ಟ್ಯಾಂಡರ್ಡ್ನಾಗ ಅಥವಾ 3rd ಸ್ಟ್ಯಾಂಡರ್ಡ್ನಾಗ ಓದ್ತಾನಂತಂದ್ರೆ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ 3rd ಸ್ಟ್ಯಾಂಡರ್ಡ್ ಹೆಡ್ಗೆ ಹೋಗಿ ಆ 3rd ಸ್ಟ್ಯಾಂಡರ್ಡ್ ಹೆಡ್ ತಗೊಂಡು ನಾವೇನಂತಂದ್ರೆ ಇಲ್ಲಿ ಸರ್ಚ್ ಮಾಡ್ಬೋದು. ಓಕೆ, ಇವಾಗ ಏನಾಯ್ತು, ನೀನು ಇನ್ಸ್ಟೆಡ್ ಆಫ್ ಸರ್ಚಿಂಗ್ 1000 ಪೀಪಲ್, ಓಕೆ, ನೀ ಬೇಸಿಕಲಿ ಏನಂತಂದ್ರೆ ಸ್ಮಾಲರ್ ಸೆಟ್, ಮೇ ಬಿ ಒಂದು 100 ಸ್ಟೂಡೆಂಟ್ಸ್ ಅಪ್ಪ, ಇಲ್ಲಿ 100 ಸ್ಟೂಡೆಂಟ್ಸ್ನಾಗೆ ನೀನೇನಪ್ಪ ಅಂತಂದ್ರೆ ಸರ್ಚ್ ಮಾಡ್ತೀವಿ. ಓಕೆ, ಇನ್ನೊಂದ್ಸಲ ನೆಕ್ಸ್ಟ್ ಸರ್ಚ್ನಾಗ ಏನು ಅಥವಾ ನೆಕ್ಸ್ಟ್ ಇನ್ಸರ್ಟ್ ಮಾಡೋದು ಅಂತ ಇಟ್ಕೊ. ಈಗ ಹೊಸ 101 ಪರ್ಸನ್ ಬರ್ತಾನಪ್ಪ, ಅವನಿಗೆ ಇನ್ಸರ್ಟ್ ಮಾಡೋದ. ಸೊ ನೀ ಏನು ಮಾಡ್ತಿದ್ದಿ, ಬೇಸಿಕಲಿ ಈ 101 ಸ್ಟೂಡೆಂಟು, ಓಕೆ, ಯಾವ 7th ಸ್ಟ್ಯಾಂಡರ್ಡ್ಗೆ ಸೇರ್ತಾನ. ಓಕೆ, 7th ಸ್ಟ್ಯಾಂಡರ್ಡ್ ಡೈರೆಕ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ 7th ಸ್ಟ್ಯಾಂಡರ್ಡ್ ಹೆಡ್ ಅದ. ಓಕೆ, ಸೊ ಇಲ್ಲಿ ನಿಂದ ಏನಂದ್ರೆ ಆಲ್ರೆಡಿ ಒಂದು ಚೈನ್ ಕ್ರಿಯೇಟ್ ಆಗ್ಯದ ಲಿಂಕ್ಡ್ ಲಿಸ್ಟ್. ಓಕೆ, ನೀವು ಹೋಗಿ ಡೈರೆಕ್ಟಾಗಿ ಇದ್ರದ್ದು ಹೆಡ್ ತೊಗೊಂಡು ಇದ್ರೊಳಗೆ ನೀನು ಏನಪ್ಪ ಅಂತಂದ್ರೆ ಇನ್ಸರ್ಟ್ ಮಾಡ್ತೀವಿ. ಓಕೆ, ಸೊ ಇದು 1001 ಪರ್ಸನ್ ಏನಪ್ಪ ಅಂತಂದ್ರೆ ಲಿಂಕ್ಡ್ ಲಿಸ್ಟ್ನಾಗೆ ಇನ್ಸರ್ಟ್ ಆಗ್ತಾನೆ. ಬಟ್ ಯಾವ ಲಿಂಕ್ಡ್ ಲಿಸ್ಟ್ನಾಗ, ಈ ಪರ್ಟಿಕ್ಯುಲರ್ ಲಿಂಕ್ಡ್ ಲಿಸ್ಟ್ನಾಗ ಎಲ್ಲಿ ಹೆಡ್ 7th ಪೊಸಿಷನ್ನಿಗೆ ಅದ. ಓಕೆ, ಸೊ ಇದು ಏನದಲ್ಲ ಟೆಕ್ನಿಕ್ಸನ್ನು, ಇದಕ್ಕೆ ಏನಂತೀವಿ ನಾವು ಹ್ಯಾಶಿಂಗ್ ಟೆಕ್ನಿಕ್ ಅಂತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಈಗ ಇದು ಎಲ್ಲೆಲ್ಲಿ ಯೂಸ್ ಆಗ್ತದಪ್ಪ, ಸಿಂಪಲ್, ನೀನು ಈಗ ಯಾವ್ದಾರ ಒಂದು ಆಪರೇಟಿಂಗ್ ಸಿಸ್ಟಮ್ ತೊಗೊಂಡಿದ್ದೆ ಅಂತ ಇಟ್ಕೊ, ಈಗ ವಿಂಡೋಸ್ ಅದ ಅಥವಾ ಯುನಿಕ್ಸ್ ಅದ ಅಂತ ಇಟ್ಕೊ. ಸೊ ಅಲ್ಲೆಲ್ಲನೂ ಏನಾಗ್ತದೆ, ಮೆಮೊರಿ ಏನಂದ್ರೆ ಸೇವ್ ಆಗ್ತಾವೆ. ಓಕೆ, ಮೆಮೊರಿ ಒಳಗೆ ಡೇಟಾ ಸೇವ್ ಆಗ್ತಾವೆ, ಲೈಕ್ ಫೈಲ್ಸು ಅವು. ಈಗ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಒಂದು ಥೌಸಂಡ್ಸ್ ಆಫ್ ಫೈಲ್ಸ್ ಅವಪ್ಪ. ಈ ಥೌಸಂಡ್ಸ್ ಆಫ್ ಫೈಲ್ಸನ್ನು ಏನಪ್ಪ ಅಂದ್ರೆ ನಾನು ಆರ್ಗನೈಸ್ ಮಾಡೋದ. ನಾ ಏನು ಮಾಡ್ಬೋದು, ಥೌಸಂಡ್ಸ್ ಆಫ್ ಫೈಲ್ಸನ್ನು ಪರ್ಟಿಕ್ಯುಲರ್ ಫೋಲ್ಡರ್ ಸ್ಟ್ರಕ್ಚರ್ನಾಗ ಆರ್ಗನೈಸ್ ಮಾಡ್ಬೋದು. ಸೊ ಈಚ್ ಫೋಲ್ಡರ್ನಾಗ ನನಗೇನಂದ್ರೆ ಮಲ್ಟಿಪಲ್ ಫೈಲ್ಸನ್ನು ಸ್ಟೋರ್ ಮಾಡ್ಬೋದು. ಓಕೆ, ಬಟ್ ಇವೆಲ್ಲ ಫೈಲ್ಸ್ ಏನವ ರಿಲೇಟೆಡ್ ಇರ್ತದೆ. ರಿಲೇಟೆಡ್ ಇನ್ ದ ಸೆನ್ಸ್, ಈ ಫಾರ್ ಎಕ್ಸಾಂಪಲ್ ಇವೆಲ್ಲ ಸಿ ಪ್ರೋಗ್ರಾಮಿಂಗ್ ರಿಲೇಟೆಡ್ ಅವ ಅಂತ. ಉಳಿದಿದ್ದೆಲ್ಲ ಜಾವಾ ಪ್ರೋಗ್ರಾಮಿಂಗ್ ರಿಲೇಟೆಡ್ ಫೈಲ್ಸ್ ಅವ. ಉಳಿದಿದ್ದೆಲ್ಲ ಏನವ, ಫಾರ್ ಎಕ್ಸಾಂಪಲ್ ಸೌಂಡ್ ಫೈಲ್ಸ್ ಅವ. ಓಕೆ, ಡಿಪೆಂಡಿಂಗ್ ಅಪಾನ್ ನೀವೇನದ ಟೈಪ್ ಆಫ್ ಫೈಲ್ಸು ಅಥವಾ ಟೈಪ್ ಆಫ್ ಕ್ರೈಟೇರಿಯಾ ತೊಗೊಂಡು ನಾ ಪರ್ಟಿಕ್ಯುಲರ್ ಫೋಲ್ಡರ್ನಾಗ ಏನಂತಂದ್ರೆ ಸ್ಟೋರ್ ಮಾಡ್ಬೋದು. ಈಗ ನೆಕ್ಸ್ಟ್ ಟೈಮ್ ನೀವು ಹುಡುಕೋ ಹೊತ್ತಿಗೆ ನೀವು ಜಾವಾ ಫೈಲ್ ಹುಡುಕ್ತಿದ್ದಂದ್ರೆ ಸಿ ಪ್ರೋಗ್ರಾಮಿಂಗ್ನಾಗ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ, ಅಥವಾ ಇಲ್ಲಿ ಸೌಂಡ್ ಫೈಲ್ಸಿಗೆ ಹುಡುಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇಲ್ಲಿಗೆ ಬಂದು ಜಾವಾ ಪ್ರೋಗ್ರಾಮ್ದು ಎಲ್ಲಿದೆ ಫೋಲ್ಡರ್ ಅದನ್ನು ಫೈಂಡ್ ಔಟ್ ಮಾಡಿ ಅಲ್ಲಿಂದ ನಾವು ಹುಡುಕ್ಲಿಕ್ಕೆ ಶುರು ಮಾಡ್ಬೋದು. ಸೊ ಇದಕ್ಕೇನು ಮಾಡ್ಬೋದು, ನಾವು ಎಕ್ಸ್ಟರ್ನಲಿ ಒಂದೇನಪ್ಪ ಅಂತಂದ್ರೆ ಒಂದು ಡಿಕ್ಷನರಿ ಟೈಪು ಅಥವಾ ಒಂದೇನೋ ಒಂದು ರೆಫರೆನ್ಸ್ ಇಟ್ಕೊಂಡು ನಾ ಏನು ಹೇಳ್ಬೋದು, ಎಲ್ಲ ಜಾವಾ ಸೈಡ್ ಪ್ರೋಗ್ರಾಮ್ಸ್ ಏನವಲ್ಲ, ನೀನೇನಪ್ಪ ಅಂತಂದ್ರೆ 5th ಫೋಲ್ಡರ್ನಾಗ ಹುಡುಕ್ರಿ. ಓಕೆ, ಎಲ್ಲ ಸಿ ರಿಲೇಟೆಡ್ ಪ್ರೋಗ್ರಾಮ್ಸ್ ಏನವಲ್ಲ ಫಸ್ಟ್ ಫೋಲ್ಡರ್ನಾಗ ಹುಡುಕ್ರಿ. ಓಕೆ, ಎಲ್ಲ ಸೌಂಡ್ ಫೈಲ್ಸ್ ಏನವಲ್ಲ, ಓಕೆ, 7th ಫೋಲ್ಡರ್ನಾಗ ಹುಡುಕ್ರಿ ಅಂಥೇಳಿ ಇದನ್ನು ಸ್ಟೋರ್ ಮಾಡ್ಬೋದು. ಸೊ ನಿನಗೆ ಯಾವಾಗಾರ ಒಂದು ಪರ್ಟಿಕ್ಯುಲರ್ ಫೈಲ್ ಹುಡುಕ್ಬೇಕಾಗಿತ್ತು ಅಂದ್ರೆ, ಲೈಕ್ ನಿನಗೆ ಜಾವಾ ಫೈಲ್ ಹುಡುಕ್ಬೇಕಾಗಿತ್ತು, ಇಲ್ಲಿ ಬರ್ತಿದೆ. ಇಲ್ಲೇನಂದ್ರೆ ಜಾವಾ ಫೈಲ್ ಯಾವುದದ, ಜಾವಾ ಫೈಲ್ ಯಾವುದು ಅದ್ರ ಮೇಲೆ ನಿನಗೆ ಫೋಲ್ಡರ್ದು ಇದು ಗೊತ್ತಾಗ್ತದೆ. ಆ ಡೈರೆಕ್ಟ್ ಫೋಲ್ಡರ್ ಎಲ್ಲದ ಹೋಗೋದು, ಆ ಪರ್ಟಿಕ್ಯುಲರ್ ಫೋಲ್ಡರ್ಲಿಂದ ಸರ್ಚ್ ಸ್ಟಾರ್ಟ್ ಮಾಡೋದು. ಓಕೆ, ಸೊ ಇದು ಏನದ ನಿನಗೆ ಹ್ಯಾಶ್ ಟೇಬಲ್ ಅಂತಾರೆ. ಅಂದ್ರೆ ಬೇಸಿಕಲಿ ಏನು ನಿನಗೆ ಇದು ಅನದರ್ ಡೇಟಾ ಸ್ಟ್ರಕ್ಚರು. ಓಕೆ, ಬಟ್ ಈ ಡೇಟಾ ಸ್ಟ್ರಕ್ಚರ್ದು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ನೀನು ಯಾವ್ದು ಡೇಟಾನ ಸ್ಟೋರ್ ಮಾಡೋದಿರ್ತದ ಆ ಡೇಟಾನ ಒಂದು ಪರ್ಟಿಕ್ಯುಲರ್ ಫ್ಯಾಷನ್ನಾಗ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾನು ಅಥವಾ ಸಮಥಿಂಗ್ ಏನೋ ಒಂದು ಕ್ರೈಟೇರಿಯಾನ ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡೋದು. ಓಕೆ, ನೀ ಗ್ರಾಸರಿ ಲೈಕ್ ಸ್ಟೋರ್ಸಿಗೆ ಹೋದಿ ಅಥವಾ ಶಾಪ್ಸಿಗೆ ಹೋದಿ ಅಂತಂದ್ರೆ ಮೇ ಬಿ ಡಿಪೆಂಡಿಂಗ್ ಅಪಾನ್ ಯಾವ ಟೈಪದ್ದು ಐಟಮ್ ಅದ, ಐಟಮ್ದು ಟೈಪ್ ಮೇಲೆ ಸ್ಟೋರ್ ಮಾಡ್ಬೋದು. ಓಕೆ, ಅಥವಾ ನೀನು ಇಲ್ಲಿ ಕಂಪ್ಯೂಟರ್ ಸೈನ್ಸ್ನಾಗ ಅಥವಾ ನಿನ್ನ ಬೇಸಿಕಲಿ ನಿನಗೆ ಕಂಪ್ಯೂಟರ್ಸ್ನಾಗ ನೋಡಿದೆ ಅಂತಂದ್ರೆ ಫೈಲ್ಸ್ ನೋಡಿದ್ರೆ ಫೈಲ್ಸ್ ಟೈಪ್ ಮೇಲೆ ನೀನೇನಪ್ಪ ಅಂತಂದ್ರೆ ಫೈಲ್ಸನ್ನು ಆರ್ಗನೈಸ್ ಮಾಡ್ಬೋದು. ಓಕೆ, ಅದೇ ರೀತಿ ಏನಂತಂದ್ರೆ ನಿನಗೆ ನಾರ್ಮಲ್ ಡೇಟಾ ಇತ್ತು ಅಂತಂದ್ರೆ ಆ ಡೇಟಾ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಏನಪ್ಪ ಅಂತಂದ್ರೆ ಒಂದು
5000 ನಂಬರ್ಸ್ ಅವಪ್ಪ. ಈ 5000 ನಂಬರ್ಸನ್ನು ನನಗೆ ಪ್ರಾಪರಾಗಿ ಸ್ಟೋರ್ ಮಾಡಿ ರಿಟ್ರೈವ್ ಮಾಡಬೇಕು. ಓಕೆ, ಬಟ್ ಹೆಂಗೆ ರಿಟ್ರೈವ್ ಮಾಡ್ಬೇಕಂತಂದ್ರೆ ನನಗೆ ಇದನ್ನು ಫಾಸ್ಟಾಗಿ ರಿಟ್ರೈವ್ ಮಾಡ್ಲಿಕ್ಕೆ ಬರಬೇಕು. ಪ್ರತಿ ಸಲ ನನಗೆ 5000 ನಂಬರ್ಸನ್ನು ಹುಡುಕೋದು ಬೇಕಿಲ್ಲ, ಫಾಸ್ಟಾಗಿ ರಿಟ್ರೈವ್ ಮಾಡೋದು ಬೇಕು. ಅಂದಾಗ ಏನು ಮಾಡ್ತೀವಿ ಅಂತಂದ್ರೆ ನಾವು ಈ ಹ್ಯಾಶ್ ಟೇಬಲ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ. ಈ ಹ್ಯಾಶ್ ಟೇಬಲ್ ಏನು ಹೇಳ್ತದೆ ಅಂತಂದ್ರೆ ನಿನ್ನ ಡೇಟಾ ಏನದಲ್ಲ ಆ ಪರ್ಟಿಕ್ಯುಲರ್ ಡೇಟಾನ, ಓಕೆ, ನೀನೇನಪ್ಪ ಅಂತಂದ್ರೆ ತಗೊಂಡು ನೀನೊಂದು ಡೇಟಾ ಸ್ಟ್ರಕ್ಚರ್ನಾಗ ಸ್ಟೋರ್ ಮಾಡೋದು. ಆ ಡೇಟಾ ಸ್ಟ್ರಕ್ಚರ್ ಏನು ಸಪೋರ್ಟ್ ಮಾಡ್ತದೆ, ಕೀ ವ್ಯಾಲ್ಯೂ ಪೇರನ್ನು ಸಪೋರ್ಟ್ ಮಾಡ್ತದೆ. ಓಕೆ, ಸೊ ಈ ಕೀನ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಎಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಈ ಡೇಟಾನ ಏನು ಮಾಡ್ತೀವಿ ನಾವು ಫಸ್ಟು ಒಂದು ಫಂಕ್ಷನ್ ಥ್ರೂ ರನ್ ಮಾಡ್ತೀವಿ. ಓಕೆ, ಇದಕ್ಕೇನಂತೀವಿ ನಾವು ಹ್ಯಾಶ್ ಫಂಕ್ಷನ್ ಅಂತೀವಿ. ಈ ಫಂಕ್ಷನ್ ಥ್ರೂ ನೀ ರನ್ ಮಾಡಿದ್ರೆ ಏನಾಗ್ತದೆ, ಇದು ಏನು ನನಗೆ ಔಟ್ಪುಟ್ ಕೊಡ್ತದೆ, ಈ ಡೇಟಾನ ನಾನು ಇನ್ಪುಟ್ ಕೊಟ್ಟೆ ಅಂತಂದ್ರೆ ಈ ಫಂಕ್ಷನ್ ಏನು ಔಟ್ಪುಟ್ ಕೊಡ್ತದೆ, ಒಂದು ಹ್ಯಾಶ್ ವ್ಯಾಲ್ಯೂ ಕೊಡ್ತದೆ. ಓಕೆ, ಆ ಹ್ಯಾಶ್ ವ್ಯಾಲ್ಯೂನ ನಾನು ಕೀ ಅಂತ ತಗೊಂಡು, ಓಕೆ, ನಾನು ಆ್ಯಕ್ಚುಯಲ್ ಡೇಟಾನ ವ್ಯಾಲ್ಯೂಗೆ ಸ್ಟೋರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 50 ಡೇಟಾ ಇತ್ತು, 50 ಸ್ಟೋರ್ ಮಾಡೋದ. ನಾ ಇದ್ರ ಥ್ರೂ ಹೋದೆ ಅಂತಂದ್ರೆ ಈ ಫಂಕ್ಷನ್ ಥ್ರೂ ಹೋದೆ ಅಂದ್ರೆ ಮೇ ಬಿ ಅದು ನನಗೇನು ಕೊಡ್ಬೋದು, 3 ಅಂತ ಕೊಡ್ಬೋದು ಹ್ಯಾಶ್ ಔಟ್ಪುಟ್. ಓಕೆ, ಅವಾಗ ನಾನು ಏನು ಮಾಡ್ತೀನಿ, 3 ಕೀ ಇದ್ದಲ್ಲಿ 15 ಸ್ಟೋರ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಟೈಮ್ ಏನಪ್ಪ ಅಂತಂದ್ರೆ ನನಗೆ ಇನ್ನೊಂದು ಡೇಟಾ ಬರ್ತದೆ, 150 ಬರ್ತದೆ ಅಂತ ಇಟ್ಕೊ. ಸೊ 115 ಈ ಹ್ಯಾಶ್ ಫಂಕ್ಷನ್ ಇದು ಈ ಹ್ಯಾಶ್ ಫಂಕ್ಷನ್ ಥ್ರೂ ಇದು ಮಾಡಿದ್ರೆ ಅದೇನು ಹೇಳ್ಬೋದು, ನನಗೆ 5 ಅಂತ ಔಟ್ಪುಟ್ ಕೊಡ್ಬೋದು ಫಾರ್ ಎಕ್ಸಾಂಪಲ್. ಓಕೆ, ಅವಾಗ ನಾ 5 ಒಳಗೆ 115 ಸ್ಟೋರ್ ಮಾಡ್ತೀನಿ. ಸೊ ಈ ರೀತಿ ಏನಪ್ಪ ಅಂತಂದ್ರೆ ನೀನು ಕೀ ಮತ್ತು ವ್ಯಾಲ್ಯೂ ಪೇರ್ಗಳನ್ನು ಇದ್ರೊಳಗೆ ಸ್ಟೋರ್ ಮಾಡ್ಬೋದು. ಓಕೆ, ಬಟ್ ಕೀನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ನಾವು ಡೇಟಾಕ್ಕೆ ಅಂತಂದ್ರೆ ಥ್ರೂ ಹ್ಯಾಶ್ ಫಂಕ್ಷನ್. ಬಟ್ ಸ್ಪೆಷಾಲಿಟಿ ಏನದಪ್ಪ ಇದು ಹ್ಯಾಶ್ ಫಂಕ್ಷನ್ ಅಂತಂದ್ರೆ 2 ಪ್ರೈಮರಿ ಕ್ರೈಟೀರಿಯಾ ಅದು ಮ್ಯಾನೇಜ್ ಮಾಡಬೇಕು. ಏನಪ್ಪ ಅಂತಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ಇದು ಆದಷ್ಟು ಏನು ಹ್ಯಾಶ್ ಫಂಕ್ಷನ್ ಅದಲ್ಲ, ಡಿಫ್ರೆಂಟ್ ವ್ಯಾಲ್ಯೂಗೆ ಡಿಫ್ರೆಂಟ್ ಕೀಸನ್ನು ಜನ್ರೇಟ್ ಮಾಡಬೇಕು. ಓಕೆ, ಎಷ್ಟು ಪಾಸಿಬಲ್ ಸಾಧ್ಯದ ಅಷ್ಟು ಡಿಫ್ರೆಂಟ್ ಕೀಸನ್ನು ಜನ್ರೇಟ್ ಮಾಡಬೇಕು. ಓಕೆ, ಒಂದನೇ ಥಿಂಗ್. ಎರಡನೇ ಥಿಂಗ್ ಏನಪ್ಪ ಅಂದ್ರೆ ಇದು ಡಿಟರ್ಮಿನಿಸ್ಟಿಕ್ ಆಗಿರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನನಗೆ 50 ಕೊಟ್ಟಾಗ ಅದು 3 ಹ್ಯಾಶ್ ವ್ಯಾಲ್ಯೂ ಜನ್ರೇಟ್ ಮಾಡ್ತು ಅಂತಂದ್ರೆ ನನಗೆ ಆಫ್ಟರ್ 1 ಅವರ್ 2 ಅವರ್ 3 ಅವರ್ ಬಿಟ್ಟು ಮತ್ತೆ 50 ಕೊಟ್ಟೆ ಅಂದ್ರೆ ಅದು 3ನೇ ಜನ್ರೇಟ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಆ 50ಗೆ ಏನಪ್ಪ ಅಂತಂದ್ರೆ 7 ಜನ್ರೇಟ್ ಮಾಡಬಾರ್ದು. ಓಕೆ, ಅಂದ್ರೆ ಬೇಸಿಕಲಿ ಏನು, ಈ 50 ನಾನು ಕೊಟ್ಟೆ ಅಂತಂದ್ರೆ ನನಗದು 3ನೇ ಕೊಡ್ಬೇಕು ಯಾವಾಗಲೂ. 150 ಕೊಟ್ಟೆ ಅಂದ್ರೆ ನನಗದು ಯಾವಾಗಲೂ 5ನೇ ಕೊಡಬೇಕು. ಓಕೆ, ಬಟ್ ರಿವರ್ಸ್ ಇಲ್ಲ. ಲೈಕ್ ಇದು ಹ್ಯಾಶ್ ವ್ಯಾಲ್ಯೂನ ಕೊಟ್ಟು ಈ ಫಾರ್ ಎಕ್ಸಾಂಪಲ್ ಇದು ಏನು ಹ್ಯಾಶ್ ವ್ಯಾಲ್ಯೂ ಔಟ್ಪುಟ್ ಬಂದದ ಇದನ್ನು ಕೊಟ್ಟು ನೀನು ಕೀನ್ ಇದನ್ನು ತೆಗಿಲಿಕ್ಕೆ ಬರಂಗಿಲ್ಲ. ಇದು ಒನ್ ವೇ ಫಂಕ್ಷನ್. ಇದು ಅಂದ್ರೆ ನೀನು ಇನ್ಪುಟ್ ಕೊಟ್ಟಿ ಅಂತಂದ್ರೆ ಓಕೆ ಅದು ಔಟ್ಪುಟ್ ಕೊಡ್ತದೆ ಯೂಸಿಂಗ್ ಸರ್ಟನ್ ಹ್ಯಾಶ್ ಫಂಕ್ಷನ್. ಓಕೆ, ಬಟ್ ಔಟ್ಪುಟ್ ಕೊಟ್ಟು ಇನ್ಪುಟ್ ತೆಗಿಲಿಕ್ಕೆ ಬರಂಗಿಲ್ಲ. ಓಕೆ, ಅದು ಏನಪ್ಪ ಅಂತಂದ್ರೆ ಇದು ಹ್ಯಾಶಿಂಗ್ ಟೆಕ್ನಿಕ್. ಸೊ ಇದು ಮಾಡಿದಾಗ ಏನಾಗ್ತದೆ, ಕೆಲವೊಂದ್ಸಲ ಫಾರ್ ಎಕ್ಸಾಂಪಲ್ ಏನಾಗ್ತದೆ ನಮಗಿಲ್ಲಿ ಈ ಹ್ಯಾಶ್ ಟೇಬಲ್ ಏನದಲ್ಲ ಇದ್ರದ್ದು ಸೈಜ್ ಫೈನೈಟ್ ಇರ್ತದೆ. ಲೈಕ್ ಫಾರ್ ಎಕ್ಸಾಂಪಲ್ ಇದು 10 ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ಕೂಲ್ ಇತ್ತು ಅಂತ ಇಟ್ಕೊ. ಓಕೆ, ಸ್ಕೂಲದ್ದು ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಫೈನೈಟ್ ಇರ್ತಾವೆ. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್ 500 ಇರಲಿ ಅಥವಾ 1000 ಇರಲಿ. ಓಕೆ, ಕ್ಲಾಸ್ ರೂಮ್ಸ್ ಸೇಮ್ ಇರ್ತಾವೆ. ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 9th ಸ್ಟ್ಯಾಂಡರ್ಡ್ ವರೆಗಿನೇ ಅದಪ್ಪ. ಓಕೆ, ಇದು ಸೇಮ್ ಇರ್ತದೆ, ಇದು ಫಿಕ್ಸ್ಡ್ ಸೈಜ್ ಇರ್ತದೆ ಇದು. ಓಕೆ, ಅದ್ರ ಸಲುವಾಗಿ ಏನಾಗ್ತದೆ ಅಂದ್ರೆ ಕೆಲವೊಂದ್ಸಲ ಏನಾಗ್ತಾವ ಸೇಮ್ ನಂಬರ್ ಫಾರ್ ಎಕ್ಸಾಂಪಲ್ ನಾವು ಒಂದ್ಸಲ ಏನು ಕೊಡ್ತೀನಿ 200 ಕೊಡ್ತೀನಿ, ಅವಾಗ ನನಗೆ ಹ್ಯಾಶ್ ವ್ಯಾಲ್ಯೂ ಏನು ಬರ್ಬೋದು 5 ಬರ್ಬೋದು. ಓಕೆ, ನೆಕ್ಸ್ಟ್ ಟೈಮ್ ಏನೋ ಫಾರ್ ಎಕ್ಸಾಂಪಲ್ 700 ಕೊಟ್ಟೆ ಅಂತ ಇಟ್ಕೊ, ಅವಾಗೂ ನನಗೆ ಹ್ಯಾಶ್ ವ್ಯಾಲ್ಯೂ 5ನೇ ಬರ್ಬೋದು. ಓಕೆ, ಈ ಥರ ಆಯಿತು ಅಂದ್ರೆ ಅದಕ್ಕೆ ಏನಂತೀವಿ ನಾವು ಹ್ಯಾಶ್ ಕೊಲಿಷನ್ ಅಂತೀವಿ. ಅಂದ್ರೆ ಏನಾಗ್ಲಿಕ್ಕತ್ತದ ನಿನಗೆ ಬೇಸಿಕಲಿ ಮಲ್ಟಿಪಲ್ ಇನ್ಪುಟ್ಟಿಗೆ ಸೇಮ್ ಹ್ಯಾಶ್ ವ್ಯಾಲ್ಯೂ ಬರ್ಲಿಕ್ಕತ್ತದ. ಓಕೆ, ಅದನ್ನು ನಾವು ಹ್ಯಾಶ್ ಕೊಲಿಷನ್ ಅಂತೀವಿ. ಇದು ಪ್ರಾಬ್ಲಮ್ ಏನಂದ್ರೆ ಹ್ಯಾಶ್ ಕೊಲಿಷನ್ದು ಒಂದು ನನಗೆ ನಂಬರ್ ಆಫ್ ಇನ್ಪುಟ್ ಎಷ್ಟದ ಅದ್ರ ತಕ್ಕಂಗೆ ಎಲ್ಲದಕ್ಕೂ ಯುನೀಕ್ ಹ್ಯಾಶ್ ಔಟ್ಪುಟ್ಟೇ ಬರ್ಬೇಕಂದ್ರೆ ನನಗೆ ಇದನ್ನೇನಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಂಗೆ 1000 ನಂಬರ್ಸ್ ಇದ್ದು ಅಂದ್ರೆ 1000 ಸೈಜ್ ಇದ್ದರ ಮಿನಿಮಮ್ ಹ್ಯಾಶ್ ಟೇಬಲ್ ಯೂಸ್ ಮಾಡ್ಬೇಕಾಗ್ತದೆ. ಎಲ್ಲಾನು ಯೂನಿಕ್ ಆಗಿ ಸ್ಟೋರ್ ಮಾಡೋದ, ನನಗೆ ಎಲ್ಲೂ ಕೊಲಿಷನ್ ಆಗಬಾರ್ದಪ್ಪ ಅನ್ನಂಗಿತ್ತಂದ್ರೆ. ಓಕೆ, ಬಟ್ ಅದು ಪಾಸಿಬಲ್ ಇಲ್ಲ. ನಿನಗೆ ಎಷ್ಟೇನದ ನಿನಗೆ 1000 ಇವತ್ತು 1000 ಇರ್ತದೆ, ನೆಕ್ಸ್ಟ್ ಟೈಮ್ ಏನಾಗ್ತದೆ ಇದು 10,000 ಆಗ್ಬೋದು ನಂಬರು. ಓಕೆ, ಅದಕ್ಕೆ ತಕ್ಕಂಗೆ ಹ್ಯಾಶ್ ಟೇಬಲ್ ಇನ್ಕ್ರೀಸ್ ಮಾಡ್ಕೋತ ಹೋಗ್ಲಿಕ್ಕೆ ಆಗಲ್ಲ.
ಓಕೆ, ಹ್ಯಾಶ್ ಟೇಬಲ್ ಫಿಕ್ಸ್ಡ್ ಸೈಜ್ ಇರ್ತದೆ. ಓಕೆ, ಅದರ ಸಲುವಾಗಿ ಏನು ಮಾಡ್ತಾರಂತ, ನಾರ್ಮಲಿ ನಿನಗೆ ಕೊಲಿಷನ್ಸ್ ಆಗ್ತಾವ. ಓಕೆ, ಬಟ್ ಕೊಲಿಷನ್ ಆಯಿತು ಅಂದ್ರೆ ಅದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಕೊಲಿಷನ್ ಆದಾಗ ಏನಂತಂದ್ರೆ ಏನು ಮಾಡಬೇಕು, ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ ನಾವು ಹ್ಯಾಶ್ ಟೇಬಲನ್ನು ನಾವು ಹೆಂಗೆ ಡಿಸೈನ್ ಮಾಡ್ತೀವಿ ಅಂತಂದ್ರೆ, ಇದು ಫೈನೈಟ್ ಸೈಜೇ ಇರ್ತದೆ. ಓಕೆ, ಇದ್ರದ್ದು ಸೈಜ್ ಇಂಡೆಫಿನೆಟ್ ಅಂತೇನು ಇರಂಗಿಲ್ಲ. ಓಕೆ, ಇದು ಫೈನೈಟ್ ಸೈಜೇ ಇರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಲೈಕ್ 10 ಸೈಜ್ ಅದಪ್ಪ ಇದು ಮ್ಯಾಕ್ಸಿಮಮ್. ಸೊ 0ದಿಂದ ಸ್ಟಾರ್ಟ್ ಆಗ್ಲಿಕ್ಕತ್ತದ ಅಪ್ ಟು 9 ತನಕ ಬಂದದ್ದು. ದಿಸ್ ಇಸ್ ಫೈನೈಟ್ ಸೈಜ್. ಓಕೆ, ಹ್ಯಾಶ್ ಫಂಕ್ಷನ್ ನಾವು ಬರೀತೀವಿ. ಬೇಸಿಕಲಿ ಅದು ನಮ್ಗೆ ಅದು ಪೊಸಿಷನ್ ಏನು ಕೊಡ್ತದೆ. ಫಾರ್ ಎಕ್ಸಾಂಪಲ್ ನಾ ಇಲ್ಲೊಂದು ಹ್ಯಾಶ್ ಫಂಕ್ಷನ್ ಅಂತ ಬರೆದ್ರೆ, ಓಕೆ, ಇದ್ರದ್ದು ಇನ್ಪುಟ್ ಏನದ ನಿನಗೆ ಡೇಟಾ ಯಾವುದನ್ನು ಸ್ಟೋರ್ ಮಾಡೋದದ. ಓಕೆ, ಬಟ್ ಇದ್ರ ಔಟ್ಪುಟ್ ಏನದಲ್ಲ, ಓಕೆ, ಇದನ್ನ ಹೆಂಗೆ ಮಾಡ್ತೀವಿ ಅಂತಂದ್ರೆ ಇದ್ರ ಔಟ್ಪುಟ್ಟು ರೇಂಜ್ನಾಗ 0 to 9 ಬರೋ ಹಾಗೆ ರೇಂಜ್ನಾಗ ನಾವು ಔಟ್ಪುಟ್ ಬರೋ ಹಾಗೆ ಮಾಡ್ತೀವಿ. ಎಷ್ಟು ಸೈಜ್ ಅದ ನಮ್ಮ ಹ್ಯಾಶ್ ಟೇಬಲ್ಲು, ಓಕೆ, ಅದರಷ್ಟೇ ಕೀನ ಸ್ಟೋರ್ ಮಾಡಲಿಕ್ಕೆ ಇಲ್ಲಿ ಇದಾಗಬೇಕು. ಸೊ ಇದ್ರ ಹ್ಯಾಶ್ ಫಂಕ್ಷನನ್ನು ನಾವು ಡಿಸೈನ್ ಹೆಂಗೆ ಮಾಡಬೇಕು, ನೀ ಯಾವುದೇ ಡೇಟಾ ಕೊಡು, ಅದ್ರದ್ದು ಫೈನಲಿ ಔಟ್ಪುಟ್ ಏನಪ್ಪ ಅಂತಂದ್ರೆ ನಿಂಗೆ ಡಿಪೆಂಡಿಂಗ್ ಅಪಾನ್ ಹ್ಯಾಶ್ ಟೇಬಲ್ ಸೈಜು ಅಷ್ಟೇ ಏನಂತಂದ್ರೆ ಕೀಸನ್ನು ಜನ್ರೇಟ್ ಮಾಡಬೇಕಿದು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 1000 ಡೇಟಾ ಅದ. ಓಕೆ, ಫಸ್ಟ್ ಒಂದು ನಂಬರ್ ಕೊಡ್ತೀನಪ್ಪ. ಫಸ್ಟ್ ನಂಬರ್ ಕೊಟ್ಟಾಗ ಅದು 3 ಕೊಡ್ತಂತ ಇಟ್ಕೊ. ಓಕೆ, ನಾನೇನು ಮಾಡ್ತೀನಿ, ಈ 3 ಪೊಸಿಷನಿಗೆ ಬರ್ತೀನಿ. ಓಕೆ, ಇಲ್ಲೇನಪ್ಪ ಅಂತಂದ್ರೆ ನಾನು ಅದನ್ನ ನಂಬರ್ ಫಾರ್ ಎಕ್ಸಾಂಪಲ್ ಇದು 275 ಸ್ಟೋರ್ ಮಾಡ್ಲಿಕತ್ತೀನಿ. ಓಕೆ, 275 ಸ್ಟೋರ್ ಮಾಡ್ತೀನಿ. ಓಕೆ, ಮತ್ತೇನಂದ್ರೆ ನೆಕ್ಸ್ಟ್ ನಂಬರ್ ಕೊಡ್ತೀನಿ, ಫಾರ್ ಎಕ್ಸಾಂಪಲ್ 600 ಕೊಡ್ತೀನಿ. ಅವಾಗ ನನಗೆ 5 ಬರ್ಬೋದು. ಓಕೆ, ನಾವು ಅವಾಗ ಬಂದು ಇಲ್ಲಿ 5ದಾಗ ಏನು ಮಾಡ್ತೀನಿ, 600 ಸ್ಟೋರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಹಿಂಗೆ ಕೊಟ್ಕೋತ ಹೋಗ್ತೀನಿ. ಯಾವಾಗೂ ಏನಾಗ್ಬೋದು, ಫಾರ್ ಎಕ್ಸಾಂಪಲ್ ಒಂದು 378 ಏನೋ ಬಂತಪ್ಪ, 378ಗೆ ಮತ್ತೆ ನನಗೆ 3ನೇ ಬರ್ಬೋದು. ಓಕೆ, ಯಾಕಂತಂದ್ರೆ ಇಲ್ಲಿ ಏನಾಗ್ತದೆ, ನಾನು 0 to 9ನೇ ನಾನು ಜನ್ರೇಟ್ ಮಾಡ್ಲಿಕ್ಕತ್ತೀನಿ. ಓಕೆ, ಇದೊಂದು ಮ್ಯಾಜಿಕಲ್ ಫಂಕ್ಷನ್ ಅಂತ ತಿಳ್ಕೊ. ಮ್ಯಾಜಿಕಲ್ ಫಂಕ್ಷನ್ನಾಗ ನೀನು ಏನೇ ಇನ್ಪುಟ್ ಕೊಡು 0 to 9 ಔಟ್ಪುಟ್ ಕೊಡ್ತದೆ. ಓಕೆ, ಅವಾಗ ಏನಾಗ್ತದೆ, 275ಗೂ ನಂಗೆ 3 ಬಂತು, 378ಗೂ 3 ಬರೋ ಚಾನ್ಸ್ ಅದ. ಈಗ ಏನು ಮಾಡ್ಬೇಕು, ನಾನು 378 ನಾನು ಇಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಹೋದೆ ಅಂತ ಇಟ್ಕೋ, ಅವಾಗ ಏನಾಗ್ತದೆ, ಓಲ್ಡ್ ವ್ಯಾಲ್ಯೂ ಇರೇಸ್ ಆಗ್ತದೆ. ಹೌದಾ? ಸೊ ಇದು ಸಿಂಪಲ್ ನಾ ಹ್ಯಾಶ್ ಟೇಬಲ್ ತೊಗೊಂಡೆ ಅಂದ್ರೆ ಅದ್ರ ಸಲುವಾಗಿ ಏನು ಮಾಡ್ತಾರೆ ಅಂತೇಗೋ, ಇಲ್ಲಿ ಈಗ ಇದನ್ನೇ ಈಗ ಒಂದು ಫಾರ್ ಎಕ್ಸಾಂಪಲ್ 2 ಡಿಫ್ರೆಂಟ್ ವ್ಯಾಲ್ಯೂಗೆ ಇನ್ಪುಟ್ಟಿಗೆ ಸೇಮ್ ಹ್ಯಾಶ್ ವ್ಯಾಲ್ಯೂ ಔಟ್ಪುಟ್ ಬಂತು ಅಂದ್ರೆ ಅದನ್ನು ಹ್ಯಾಶ್ ಕೊಲಿಷನ್ ಅಂತೀವಿ ನಾವು. ಕೊಲೈಡ್ ಆಯ್ತು, ಹ್ಯಾಶ್ ವ್ಯಾಲ್ಯೂ ಕೊಲೈಡ್ ಆಯಿತು. ಓಕೆ, ಇದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಏನು ಮಾಡ್ತೀವಿ, ಇಲ್ಲಿ ಬೇಸಿಕಲಿ ಏನಂದ್ರೆ ಡಿಫ್ರೆಂಟ್ ಟೆಕ್ನಿಕ್ಸ್. ಒಂದು ಟೆಕ್ನಿಕ್ ಏನಪ್ಪ ಅಂದ್ರೆ ವೆರಿ ಸಿಂಪಲ್, ಯಾವಾಗಲೂ ನಾವು ಯೂಸ್ ಮಾಡೋ ಟೆಕ್ನಿಕ್ ಏನಂತಂದ್ರೆ, ಡಿಪೆಂಡಿಂಗ್ ಅಪಾನ್ ಏನು ಹ್ಯಾಶ್ ವ್ಯಾಲ್ಯೂ ಬರ್ತದ ಅಲ್ಲಿ ಹ್ಯಾಶ್ ವ್ಯಾಲ್ಯೂ ಇದ್ದಲ್ಲಿ ನಾವೇನಂದ್ರೆ ಲಿಂಕ್ಡ್ ಲಿಸ್ಟ್ ಕ್ರಿಯೇಟ್ ಮಾಡೋದು. ಈ ಫಾರ್ ಎಕ್ಸಾಂಪಲ್ ಫಸ್ಟ್ 275 ಬಂತು. ಓಕೆ, 275 ಸ್ಟೋರ್ ಮಾಡಿದೆ. ಅದಾದ್ಮೇಲೆ 378 ಬಂತು. ಓಕೆ, 378 ಸ್ಟೋರ್ ಮಾಡಿದೆ. ಓಕೆ, ಈ ಥರ ಏನಂತ ಲಿಂಕ್ಡ್ ಲಿಸ್ಟ್ ಸ್ಟೋರ್ ಮಾಡಿ ಇದ್ರ ಹೆಡ್ನ ಇಲ್ಲಿ ಸ್ಟೋರ್ ಮಾಡೋದು. ಓಕೆ, ಈಗ ಏನಾಯ್ತಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿನಗೆ ಎನಿ ಟೈಮ್ ಇನ್ ಫ್ಯೂಚರ್ ಬಂದು ನನಗೆ 275 ಎಲ್ಲದಪ್ಪ ಸರ್ಚ್ ಮಾಡು ಅಂದ ತಕ್ಷಣ 275 ನೀ ಹ್ಯಾಶ್ ಫಂಕ್ಷನಿಗೆ ಕೊಡ್ತೀನಿ. ಹ್ಯಾಶ್ ಫಂಕ್ಷನ್ ಪ್ರೈಮರಿ ಕ್ರೈಟೀರಿಯಾ ಏನು, ಸೇಮ್ ಡೇಟಾ ಕೊಟ್ರೆ ಸೇಮ್ ಔಟ್ಪುಟ್ ಬರಬೇಕು. ಓಕೆ, ಅವಾಗ ಡೆಫಿನೆಟ್ಲಿ ಇದು 3 ಕೊಡ್ತದೆ. ಸೊ 3 ಕೊಟ್ಟ ತಕ್ಷಣ ನಾನು ಏನು ಮಾಡ್ತೀನಿ, ಸೀದಾ ಇಲ್ಲಿ ಹ್ಯಾಶ್ ಟೇಬಲಿಗೆ ಬಂದು 3 ಕೀ ಕೊಡ್ತೀನಿ. ಕೊಟ್ಟರೆ ನನಗದು 3ದು ವ್ಯಾಲ್ಯೂ ಕೊಡಬೇಕು. ಯಾವ್ದು ಕೀ ಕೊಡ್ತೀನಿ, ಓಕೆ, ಹ್ಯಾಶ್ ಟೇಬಲ್ ಅದರದ್ದು ವ್ಯಾಲ್ಯೂ ಕೊಡ್ಬೇಕು ನನಗೆ. ಓಕೆ, ಇಲ್ಲಿ ಏನು ವ್ಯಾಲ್ಯೂ ಬರ್ತದೆ ನಿನಗೆ, ಬೇಸಿಕಲಿ ಹೆಡ್ ಬರ್ತದೆ. ಸೊ ಒಮ್ಮೆ ಹೆಡ್ ಸಿಕ್ತು ಅಂತಂದ್ರೆ ನೀನು ಬೇಸಿಕಲಿ ಏನದ ಅದರಿಂದ ಟ್ರಾವೆರ್ಸ್ ಮಾಡಿ ನಿನಗೇನದ 375 ಎಲ್ಲದಪ್ಪ, 275 ಎಲ್ಲದ, 378 ಎಲ್ಲದ ಇತ್ತು ಅಂತಂದ್ರೆ ನೀನು ಈಸಿಲಿ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನ ಏನದ ಅಂತಂದ್ರೆ ಬೇಸಿಕಲಿ ಹ್ಯಾಶ್ ಫಂಕ್ಷನ್ ಅಂತ ಅಥವಾ ಹ್ಯಾಶ್ ಟೇಬಲ್. ಓಕೆ, ಸೊ ಇದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಪ್ಪ, ನೀವು ನಾರ್ಮಲಿ ಏನು ಕೇಳ್ತಾರೆ ಈಗ, ಹ್ಯಾಶ್ ಟೇಬಲ್ ಇಂಪ್ಲಿಮೆಂಟ್ ಮಾಡು ಅಂತ ಕೇಳ್ತಾರೆ. ಓಕೆ, ಹ್ಯಾಶ್ ಟೇಬಲ್ ಇಂಪ್ಲಿಮೆಂಟ್ ಮಾಡು ಅಂದಾಗ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದ್ರೆ ನಮ್ಗೆ ಬೇಸಿಕಲಿ ಇಲ್ಲೇನದ ಇದು ಡೇಟಾ ಸ್ಟ್ರಕ್ಚರ್ ಹೆಂಗಿರಬೇಕು, ಅದು ಕೀನ್ ಸಪೋರ್ಟ್ ಮಾಡಬೇಕು, ವ್ಯಾಲ್ಯೂನ್ ಸಪೋರ್ಟ್ ಮಾಡಬೇಕು. ಕೀ ಕೊಟ್ಟು ವ್ಯಾಲ್ಯೂನ್ ಸ್ಟೋರ್ ಮಾಡೋ ಹಂಗಿರ್ಬೇಕು. ಸೊ ಅದಕ್ಕೆ ಏನದ ಒಂದು ಸೆಟ್ ಫಂಕ್ಷನ್ ಅಂತ ಯೂಸ್ ಮಾಡ್ತೀವಿ ನಾವು. ಓಕೆ, ಈ ಸೆಟ್ ಫಂಕ್ಷನ್ ಕಾಲ್ ಮಾಡಿ, ಓಕೆ, ನಾನು ಅಂದ್ರೆ ಕೀ ಮತ್ತು ವ್ಯಾಲ್ಯೂ ಪಾಸ್ ಮಾಡಿದೆ ಅಂತಂದ್ರೆ ಅದೇನು ಮಾಡಬೇಕು, ಈ ಪರ್ಟಿಕ್ಯುಲರ್ ವ್ಯಾಲ್ಯೂನ ಈ ಪರ್ಟಿಕ್ಯುಲರ್ ಕೀ ಒಳಗೆ ಸೆಟ್ ಮಾಡ್ಬೇಕು ನನಗೆ. ದಟ್ ಈಸ್ ದ ಸೆಟ್ ಫಂಕ್ಷನ್. ಓಕೆ, ಗೆಟ್ ಫಂಕ್ಷನ್ ಬರೀಬೇಕು, ನಾ ಕೀ ಕೊಡ್ತೀನಿ, ಅದೇನು ಮಾಡ್ಬೇಕು, ನನಗೆ ವ್ಯಾಲ್ಯೂ ರಿಟರ್ನ್ ಮಾಡ್ಬೇಕು.
ಓಕೆ. ಸೊ ಇವೇನವಲ್ಲ ಗೆಟ್ ಮತ್ತು ಸೆಟ್ ಫಂಕ್ಷನನ್ನು ಡೆವಲಪ್ ಮಾಡಬೇಕು. ಸೊ ಇದು ಡೆವಲಪ್ ಮಾಡ್ಲಿಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಸಿಂಪಲ್ ಜಾವಾ ಒಳಗೆ ಓಕೆ ಈ ಹ್ಯಾಶ್ ಟೇಬಲ್ ಒಳಗೆ ಬೇಸಿಕಲಿ ಏನಂತಂದ್ರೆ ನಾವು ಇಲ್ಲಿ ಸ್ಟೋರ್ ಮಾಡೋದು ಏನು ಸ್ಟೋರ್ ಮಾಡ್ತೀವಿ, ನಾವು ಹೆಡ್ಡನ್ನು ಸ್ಟೋರ್ ಮಾಡ್ತೀವಿ. ಹೌದಾ? ಸೊ ಕೊಲಿಷನ್ ಅವಾಯ್ಡ್ ಮಾಡ್ಬೇಕಾದ್ರೆ ಹೆಡ್ಡನ್ನು ಸ್ಟೋರ್ ಮಾಡ್ತೀವಿ. ಸೊ ಅದಕ್ಕೇನಪ್ಪ ಅಂದ್ರೆ ಈ ಹ್ಯಾಶ್ ಟೇಬಲ್ದ ಕಂಟೆಂಟ್ ಏನಿರಬೇಕು ಅಂತಂದ್ರೆ ಹ್ಯಾಶ್ ಟೇಬಲ್ದ ಕಂಟೆಂಟು ಹೆಡ್ ಇರಬೇಕು. ಹೌದಾ? ಸೊ ಹ್ಯಾಶ್ ಟೇಬಲ್ದ ವ್ಯಾಲ್ಯೂ ಏನದಲ್ಲ ಹೆಡ್ ಇರಬೇಕು. ಹೌದಾ? ಸೊ ಇದಕ್ಕೇನು ಮಾಡ್ತೀವಿ ಅಂತಂದ್ರೆ ಬೇಸಿಕಲಿ ನಾನೇನಂದ್ರೆ ಈ ಹ್ಯಾಶ್ ಟೇಬಲನ್ನು ಡಿಸೈನ್ ಮಾಡು ಅಂತಂದಾಗ ಓಕೆ ನೀ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತಂದ್ರೆ ಡೇಟಾ ಸ್ಟ್ರಕ್ಚರ್ ಫಾರ್ ಎಕ್ಸಾಂಪಲ್ ನಾನು ಏನಂತಂದ್ರೆ ಹ್ಯಾಶ್ ಟೇಬಲ್ ಅದು ನೋಡ್ ಡಿಫೈನ್ ಮಾಡಿದೆ ಅಂತ ಇಟ್ಕೋ. ಓಕೆ ಹ್ಯಾಶ್ ಟೇಬಲ್ ಅದು ನೋಡ್ ಡಿಫೈನ್ ಮಾಡಿದೆ ಅಂತಂದ್ರೆ ಆ ನೋಡ್ ಒಳಗೆ ಕೀ ಇರ್ತದೆ, ವ್ಯಾಲ್ಯೂ ಇರ್ತದೆ, ಮತ್ತೆ ನೆಕ್ಸ್ಟ್ ನೋಡ್ ಇರ್ತದೆ. ಗೊತ್ತಾಯ್ತಲ್ಲ? ಹಲೋ ಹಲೋ ಕೇಳಿಸ್ಲಿರ್ತದ ಸಿಕ್ಕು? ನಿಂಗೆ ಕೇಳಿಸ್ಲಿರ್ತದಲ್ಲ? ಹಲೋ ಓಕೆ. ಸೊ ಬೇಸಿಕಲಿ ನಿನಗೆ ಇದು ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ ಎಲ್ಲಿವರೆಗೆ ನಾವು ಇದು ಮಾಡ್ಲಿಕ್ಕತ್ತಿದ್ವಿ? ಹಾ. ಓಕೆ. ಸೊ ಇದನ್ನೇನಪ್ಪ ಅಂತಂದ್ರೆ ಈ ಹ್ಯಾಶ್ ಟೇಬಲನ್ನು ಡಿಸೈನ್ ಮಾಡ್ಬೇಕೀಗ. ಸೊ ಬೇಸಿಕಲಿ ನಿಂಗೇನು ಕೇಳ್ತಾರ, ನೀ ಹ್ಯಾಶ್ ಟೇಬಲನ್ನು ಡಿಸೈನ್ ಮಾಡ್ಬೇಕಪ್ಪ. ಯಾವ ಥರ ಡಿಸೈನ್ ಮಾಡ್ತೀವಿ? ಓಕೆ. ಸೊ ಅದಕ್ಕೇನಂದ್ರೆ ನಾವು ಬೇಸಿಕಲಿ ಏನು ಮಾಡ್ಬೇಕಾಗ್ತದೆ, ಫಸ್ಟು ನೀನು ಹ್ಯಾಶ್ ಟೇಬಲನ್ನು ಡಿಸೈನ್ ಮಾಡ್ಬೇಕಾಯ್ತಂದ್ರೆ ಓಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಬೇಕಂದ್ರೆ ನಮ್ಗೆ ಕೀ ಮತ್ತು ವ್ಯಾಲ್ಯೂಸನ್ನು ಸ್ಟೋರ್ ಮಾಡಲಿಕ್ಕೆ ನಿನಗೆ ಇದು ಬೇಕು. ಏನು ಬೇಸಿಕಲಿ ನಿನಗೇನಂತಂದ್ರೆ ಕಾನ್ಸೆಪ್ಟ್ ಅಥವಾ ಡೇಟಾ ಸ್ಟ್ರಕ್ಚರ್ ಕೀ ವ್ಯಾಲ್ಯೂನ ಸ್ಟೋರ್ ಮಾಡಬೇಕು. ಓಕೆ. ಎರಡನೇ ಥಿಂಗ್ ಏನಪ್ಪ ಅಂತಂದ್ರೆ ಕೊಲಿಷನ್ಸ್ ಆಯಿತು ಅಂತಂದ್ರೆ ಓಕೆ ಕೊಲಿಷನ್ಸ್ ಆದಾಗ ಆ ಕೊಲಿಷನ್ಸನ್ನು ಮ್ಯಾನೇಜ್ ಮಾಡಬೇಕು. ಓಕೆ. ಸೊ ಈ ಆಮೇಲೆ ಏನಂದ್ರೆ ಮೂರನೇದು ಫಂಕ್ಷನ್ಸ್ ಲೈಕ್ ಸೆಟ್ ಮತ್ತು ಗೆಟ್ ಫಂಕ್ಷನ್ ಕೊಡ್ಬೇಕು ಮಿನಿಮಮ್. ಓಕೆ. ಇದ್ರ ಜೊತೆಗೆ ಏನದ ಕೀಸ್ ಅಂತ ಒಂದು ಫಂಕ್ಷನ್ ಬರ್ತದ, ಕೀಸ್ ಫಂಕ್ಷನ್, ವ್ಯಾಲ್ಯೂಸ್ ನಾರ್ಮಲಿ ವ್ಯಾಲ್ಯೂಸ್ ಅನ್ನೋದು ಇನ್ನೊಂದು ಫಂಕ್ಷನ್ ಬರ್ತದ. ಇದು ಈ ಥರದ ಫಂಕ್ಷನ್ ಏನಂತಂದ್ರೆ ಬೇಸಿಕಲಿ ಅದು ನಮ್ಗೆ ಅವೈಲೇಬಲ್ ಮಾಡಬೇಕು. ಸೊ ಇದನ್ನೇನಂತಂದ್ರೆ ನಂಗೆ ಡಿಸೈನ್ ಮಾಡು ಅಂತ ಕೇಳ್ತಾರೆ, ಹ್ಯಾಶ್ ಟೇಬಲನ್ನು ಡಿಸೈನ್ ಮಾಡುವಂತ. ಓಕೆ. ಸೊ ಇದು ಮಾಡ್ಬೇಕಾಯ್ತಂದ್ರೆ ಬೇಸಿಕಲಿ ಫಂಡಮೆಂಟಲಿ ಇದೊಂದೇನು ಡಿಸೈನ್ ಮಾಡ್ಬೇಕಂತಂದ್ರೆ ಹ್ಯಾಶ್ ಫಂಕ್ಷನ್ ಅನ್ನು ಡಿಸೈನ್ ಮಾಡಬೇಕು. ಓಕೆ. ಸೊ ಈ ಹ್ಯಾಶ್ ಫಂಕ್ಷನ್ದು ರಿಕ್ವೈರ್ಮೆಂಟ್ ಏನದ, ನಿನಗೆ ಈ ಹ್ಯಾಶ್ ಫಂಕ್ಷನ್ ಒಂದು ಮ್ಯಾಜಿಕಲ್ ಫಂಕ್ಷನ್ ಅಂತ ತಗೊಂಡ್ರೆ ಇನ್ಪುಟ್ಟಿಗೆ ಯಾವ್ದು ಇನ್ಪುಟ್ ಕೊಡ್ತಿ ಅದಕ್ಕೇನಪ್ಪ ಅಂತಂದ್ರೆ ಇದು ಹ್ಯಾಶ್ ವ್ಯಾಲ್ಯೂ ಜನರೇಟ್ ಮಾಡಬೇಕು. ಓಕೆ. ಬಟ್ ಈ ಹ್ಯಾಶ್ ವ್ಯಾಲ್ಯೂನ ಹೆಂಗೆ ಜನರೇಟ್ ಮಾಡ್ಬೇಕಂತಂದ್ರೆ ಇದಕ್ಕೊಂದು ಲೋವರ್ ಬೌಂಡು ಮತ್ತು ಅಪ್ಪರ್ ಬೌಂಡ್ ನಡುವೆ ಇರಬೇಕು. ಅಂದ್ರೆ ಒಂದು ರೇಂಜ್ ಒಳಗಿರಬೇಕು. ಆ ರೇಂಜ್ ಒಳಗೆ ಅಷ್ಟೇ ಇರಬೇಕು ಒಂದನೇದ್ದು. ಎರಡನೇದು ಏನಂದ್ರೆ ಸೇಮ್ ಇನ್ಪುಟ್ ನೀ ಕೊಟ್ಟೆ ಅಂದ್ರೆ ಸೇಮ್ ಹ್ಯಾಶ್ ವ್ಯಾಲ್ಯೂ ಜನರೇಟ್ ಆಗ್ಬೇಕು. ಯಾವಾಗಲೂ ಡಿಟರ್ಮಿನಿಸ್ಟಿಕ್ ಇರ್ಬೇಕು ಕಂಪಲ್ಸರ್ಲಿ. ಸೇಮ್ ಇನ್ಪುಟ್ ನೀ ಯಾವಾಗೇ ಕೊಡು ಸೇಮ್ ಹ್ಯಾಶ್ ವ್ಯಾಲ್ಯೂ ಅದು ಔಟ್ಪುಟ್ ಕೊಡಬೇಕು. ಓಕೆ. ಅದಕ್ಕೇನು ಅನ್ಬೋದು ಅವರು, ಫಾರ್ ಎಕ್ಸಾಂಪಲು ನಿನಗೊಂದು ಸಿಂಪಲ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನೀನು ನಿನ್ನ ಹತ್ರ ಒಂದು ಸ್ಟೂಡೆಂಟ್ ನೇಮ್ಸ್ ಅವಪ್ಪ. ಸ್ಟೂಡೆಂಟ್ಸ್ ನೇಮನ್ನು ಓಕೆ ಏನಪ್ಪ ಅಂತಂದ್ರೆ ನೀನು ಸ್ಟೋರ್ ಮಾಡಬೇಕು. ಅದಕ್ಕೊಂದು ಹ್ಯಾಶ್ ಟೇಬಲ್ ಡಿಸೈನ್ ಮಾಡು ಅಂತ ಹೇಳ್ಬೋದು. ಓಕೆ. ಸೊ ಅವಾಗೇನು ಮಾಡ್ತೀನಿ, ನೀನು ಫಸ್ಟ್ ಥಿಂಕ್ ಮಾಡಬೇಕು, ನಿನ್ನ ಸ್ಟೋರ್ ಮಾಡ್ತಕ್ಕಂಥ ಡೇಟಾ ಏನದ ಸ್ಟೂಡೆಂಟ್ ನೇಮ್ ಅದ. ಹೌದಾ? ಸೊ ನೇಮನ್ನು ಸ್ಟೋರ್ ಮಾಡಬೇಕು. ಓಕೆ. ಕೆಲವೊಂದು ಸಲ ಏನಾಗ್ಬೋದು ನಿನಗೆ ಕೇಳ್ಬೋದು ಅವರು, ಓಕೆ ಈ ಪರ್ಟಿಕ್ಯುಲರ್ ಸೆಟ್ ಆಫ್ ಸ್ಟೂಡೆಂಟ್ಸ್ ಒಳಗೆ ಓಕೆ ಈಗ ABC ಅಂತ ಹೆಸರಿದ್ದವ್ರು ಎಷ್ಟು ಮಂದಿ ಇದ್ದಾರಪ್ಪ ಫಾರ್ ಎಕ್ಸಾಂಪಲ್. ಓಕೆ ಅಂತ ಹೇಳಿ ಕ್ವಶನ್ ಕೇಳ್ಬೋದು. ಅವಾಗ ನಾ ಏನು ಮಾಡ್ತೀನಿ, ABC ಅಂತ ನನ್ನ ಕೀ ಅಂತ ತಗೋತೀನಿ. ಓಕೆ. ವ್ಯಾಲ್ಯೂನ ಏನು ಮಾಡ್ತೀನಿ, ಕೌಂಟ್ ಸ್ಟೋರ್ ಮಾಡ್ತೀನಿ. ಓಕೆ. ಸೊ ನನಗೆ ಈ ಲಿಸ್ಟ್ನಾಗಿಂದ ಫಾರ್ ಎಕ್ಸಾಂಪಲ್ ಒಂದು ನನಗೇನಪ್ಪ ಅಂತಂದ್ರೆ ಇದು ಮಾಡ್ಲಿಕ್ಕೆ ಬಂದಾಗ ಅಂದ್ರೆ ನೇಮ್ಸ್ ರೀಡ್ ಮಾಡ್ಕೊತ ಹೋದಾಗ ಓಕೆ ನನಗೆ ABC ಬಂತು ಅಂದ್ರೆ ಅದರ ಕೌಂಟನ್ನು 1 ಮಾಡ್ತೀನಿ. ಸಿಮಿಲರ್ಲಿ ಯಾವಾಗ ಮುಂದೆ ಹೋದ್ಮೇಲೆ ಮತ್ತೆ ABC ಬಂತಂದ್ರೆ ಸೇಮ್ ಇತ್ತು ಅಂತಂದ್ರೆ ಅದ್ರದ್ದು ವ್ಯಾಲ್ಯೂ 2 ಮಾಡ್ತೀನಿ. ಓಕೆ. ಅದಕ್ಕೇನಂತಂದ್ರೆ ನನಗೆ ಓಕೆ ಆ ಎಲಿಮೆಂಟ್ ಕಂಟೇನ್ಸ್ ಫಂಕ್ಷನ್ ಗೊತ್ತಿರಬೇಕು.
ಅಂದ್ರೆ ನಿಂದೇನು ಡಿಸೈನ್ ಹ್ಯಾಶ್ ಟೇಬಲ್ ಡಿಸೈನ್ ಮಾಡ್ತಿ ಅದು ಕಂಟೈನ್ಸನ್ನು ಸಪೋರ್ಟ್ ಮಾಡ್ಬೇಕು. ಅಂದ್ರೆ ನನಗೆ ಕೀ ಕೊಟ್ಟು ಅದು ಕೀ ಅದ ಏನು ಕಂಟೈನ್ ಆಗ್ಯದೇನು ಅಂತ ಕೇಳಲಿಕ್ಕೆ ಬರ್ಬೇಕು. ಇತ್ತು ಅಂದ್ರೆ ಅದ್ರ ವ್ಯಾಲ್ಯೂ ಕೊಡಬೇಕು, ಇಲ್ಲ ಅಂತಂದ್ರೆ ಫಾಲ್ಸ್ ಅನ್ಬೇಕು, ಇಲ್ಲಪ್ಪ ಅವೈಲೇಬಲ್ ಇಲ್ಲ. ಓಕೆ. ಅದ ಅಂತಂದ್ರೆ ಟ್ರೂ ರಿಟರ್ನ್ ಮಾಡಬೇಕು. ಟ್ರೂ ರಿಟರ್ನ್ ಮಾಡ್ತಾರೆ ನಾ ಏನು ಮಾಡ್ತೀನಿ ಅವಾಗ ಬೇಸಿಕಲಿ ಆ ಕೀನ್ ಕೊಟ್ಟು ವ್ಯಾಲ್ಯೂನ್ ಗೆಟ್ ಮಾಡ್ತೀನಿ. ಓಕೆ, ಸೊ ಈ ಥರ ಫಂಕ್ಷನಾಲಿಟಿ ಬರಬೇಕು. ಓಕೆ, ಅದನ್ನು ಡಿಸೈನ್ ಮಾಡು ಅಂತ ಹೇಳ್ತಾರೆ. ಓಕೆ, ನಮಗೆ ಜಾವಾ ಒಳಗೆ ರೆಡಿಮೇಡ್ ನಿನಗೆ ಹ್ಯಾಶ್ ಮ್ಯಾಪ್ ಅವೈಲೇಬಲ್ ಅದ, ಹೌದಾ? ಸೊ ಇದನ್ನ ಹ್ಯಾಶ್ ಮ್ಯಾಪ್ ಯೂಸ್ ಮಾಡ್ಕೊಂಡು ನಾವು ಮೊದಲು ಇದು ಮಾಡ್ತಿದ್ವಿ. ಓಕೆ, ನಿನಗೆ ಸ್ಟ್ರಿಂಗ್ಸ್ ಅಥವಾ ವರ್ಡ್ಸ್ ಹ್ಯಾಂಡ್ಲಿಂಗ್ ಮಾಡೋದಿತ್ತು, ಅದು ಅಲ್ಲೆಲ್ಲ ಹ್ಯಾಶ್ ಮ್ಯಾಪ್ ಯೂಸ್ ಮಾಡ್ಕೊಂಡ್ವಿ. ಇದು ಬೇಸಿಕಲಿ ಹ್ಯಾಶ್ ಮ್ಯಾಪ್ ಏನದು, ಹ್ಯಾಶ್ ಟೇಬಲ್ ಇಂಪ್ಲಿಮೆಂಟೇಷನ್. ಓಕೆ, ಬಟ್ ನಿನಗೆ ಕ್ವಶನ್ ಏನು ಕೇಳ್ಬೋದು ಇಂಟರ್ವ್ಯೂದಾಗ, ಹ್ಯಾಶ್ ಟೇಬಲ್ ಅನ್ನು ಡಿಸೈನ್ ಮಾಡು ಅಂತ ಕೇಳ್ಬೋದು. ಸೊ ಅವಾಗ ಹೆಂಗೆ ಡಿಸೈನ್ ಮಾಡ್ಬೇಕಪ್ಪ ಹ್ಯಾಶ್ ಟೇಬಲ್ ಅಂತೇಳಿ. ಓಕೆ, ಸೊ ಅವಾಗ ನಾವು ನಾರ್ಮಲಿ ಏನು ಮಾಡ್ತೀವಿ, ಒಂದು ಅರೇ ತಗೋತೀವಿ. ಓಕೆ, ಈ ಅರೇ ಅಥವಾ ಅರೇ ಲಿಸ್ಟ್ ಅಂತ ತಿಳ್ಕೊ. ನಾ ಅರೇ ಅಂತ ಯಾಕೆ ಹೇಳಿಗತ್ತೀನಿ, ಫಿಕ್ಸ್ಡ್ ಸೈಜ್ ಅದ. ಓಕೆ, ನಿನಗೆ ಕೊಟ್ಟಿದ್ದ ಕ್ವಶನ್ ಪ್ರಕಾರ, ಈಗ ಫಾರ್ ಎಕ್ಸಾಂಪಲ್ ವರ್ಡ್ಸ್ ಇದ್ದು ಅಂತ ಇಟ್ಕೋ. ಓಕೆ, ಅಥವಾ ನಂಬರ್ಸ್ ಇರ್ಬೋದು. ಓಕೆ, ಅವ್ರೇನು ಹೇಳ್ಬೋದು, 2 ಅರೇ ಅವ. ಓಕೆ, ಇದ್ರೊಳಗೆ ಎಷ್ಟು ಡೂಪ್ಲಿಕೇಟ್ ಅವ ಫೈಂಡ್ ಔಟ್ ಮಾಡು ಅಂತ ಹೇಳ್ಬೋದು ನಿನಗೆ ನಂಬರ್ಸ್. ಓಕೆ, ಅವಾಗ ಏನು ಮಾಡ್ತೀವಿ ನಾವು, ನಂಬರ್ಸನ್ನ ಹ್ಯಾಶ್ ಟೇಬಲ್ನಾಗ ಸ್ಟೋರ್ ಮಾಡ್ಕೊಂಡು ನಂಬರ್ ಆಸ್ ಎ ಕೀ ಹೋಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ 2, 5, 6 ಅದ. ಇಲ್ಲೇನದ 3, 7, 5 ಅದ. ಓಕೆ, ನನಗೆ ಈ ಡೂಪ್ಲಿಕೇಟ್ ಫೈಂಡ್ ಔಟ್ ಮಾಡ್ಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೋದು, ನಾನು ಬೇಸಿಕಲಿ ಈ 2ನ ಆಸ್ ಎ ಕೀ ತೊಗೊಂಡು ಈ ಹ್ಯಾಶ್ ಟೇಬಲ್ನಾಗ 1 ಅಂತ ಸ್ಟೋರ್ ಮಾಡ್ತೀನಿ ಇನಿಷಿಯಲಿ. ಅದೇ ರೀತಿ 5 ಬಂತು ಅಂತಂದ್ರೆ 1 ಅಂತ ಸ್ಟೋರ್ ಮಾಡ್ತೀನಿ. 6 ಬಂತು ಅಂತಂದ್ರೆ 1 ಅಂತ ಸ್ಟೋರ್ ಮಾಡ್ತೀನಿ. ಓಕೆ, ಇದಾದ್ಮೇಲೆ ಈ ಹ್ಯಾಶ್ ಟೇಬಲ್ ಬಂದ್ಮೇಲೆ ಇದನ್ನ ರೀಡ್ ಮಾಡ್ಕೋತಾ 3 ಅದಪ್ಪ, 3 ಅದ ಏನು, ಓಕೆ ಇಲ್ಲ, ಓಕೆ ಇದು ಡೂಪ್ಲಿಕೇಟ್ ಅಲ್ಲ. 7 ಅದ ಏನು, ಇಲ್ಲ ಇದು ಡೂಪ್ಲಿಕೇಟ್ ಅಲ್ಲ. 5 ಅದ ಏನು ಅಂದ ತಕ್ಷಣ 5 ರಿಟರ್ನ್ ಮಾಡ್ತದೆ. ಓಕೆ, ಅವಾಗ ನಾನು ಹೇಳ್ತೀನಿ 5 ಡೂಪ್ಲಿಕೇಟ್ ಅದ. ಓಕೆ, ಈ ರೀತಿ ನನಗೆ ಯೂಸ್ ಆಗ್ಬೇಕು ಹ್ಯಾಶ್ ಟೇಬಲ್, ಹಂಗೆ ಡಿಸೈನ್ ಮಾಡು ಅಂತ ಹೇಳ್ಬೋದು ನನಗೆ. ಓಕೆ, ಅವಾಗ ಏನು ಮಾಡ್ಬೇಕಂತಂದ್ರೆ ಸಿಂಪಲ್, ನಿನಗೇನು ಕೊಡಲಿಲ್ಲ ಅಂತಂದ್ರೆ ನಾವು ಏನಾರ ಅಸ್ಯೂಮ್ ಮಾಡ್ಕೋಬೋದು, ವರ್ಡ್ ಡೇಟಾ ಅದಪ್ಪ, ವರ್ಡ್ ಪ್ರಕಾರ ನಾ ಸ್ಟೋರ್ ಮಾಡ್ಬೋದು ಅಂತೇಳಿ. ಇಲ್ಲ ಅವ್ರು ಕೊಟ್ಟರು ನಿನಗೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ನಂಬರ್ಸ್ ಅದ, ನಂಬರ್ಸನ್ನು ಹೋಲ್ಡ್ ಮಾಡ್ಲಿಕ್ಕೆ ಹ್ಯಾಶ್ ಟೇಬಲ್ ಮಾಡು ಅಂತ ಏನಾರ ಹೇಳ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ವರ್ಡ್ಸ್ ಇತ್ತು ಅಂದ್ರೆ ಹೆಂಗೆ ಮಾಡ್ಬೇಕಪ್ಪ. ಓಕೆ, ಸೊ ವರ್ಡ್ಸ್ ಇತ್ತು ಅಂತ ನಾ ಏನು ಮಾಡ್ತೀನಿ, ಒಂದು ಸಿಂಪಲ್ ಹ್ಯಾಶ್ ಒಂದು ಅರೇ ತಗೋತೀನಿ. ಇದು ಏನದ, ಒಂದು ಸಿಂಪಲ್ ಅರೇ ವಿತ್ ಸೈಜ್ ಈಕ್ವಲ್ ಟು 10 ಅಂತ ಇಟ್ಟು. ಅಂದರೆ ಬೇಸಿಕಲಿ ಸೆಕೆಂಡ್. ಓಕೆ, ಸೊ ಬೇಸಿಕಲಿ ಏನಪ್ಪ ಅಂತಂದ್ರೆ ನನಗೆ ಓಕೆ, ಸೊ ನನಗೆ 0 to ಏನಪ್ಪ ಅಂತಂದ್ರೆ 9 ತನ ಅದ. ಓಕೆ, ದಿಸ್ ಇಸ್ ಮೈ ಅರೇ. ಓಕೆ, ಆಮೇಲೆ ಏನದ, ನನಗೆ ಗೊತ್ತದ ಈ ವರ್ಡ್ಸನ್ನು ತೊಗೊಂಡು ನಾನು ಆ್ಯಸ್ ಎ ಕೀ ಅಂತ ಹೇಳಿದ್ ಮಾಡಿದಾರೆ, ಅದಕ್ಕೊಂದು ವ್ಯಾಲ್ಯೂ ಬರ್ತದಪ್ಪ. ಓಕೆ, ವ್ಯಾಲ್ಯೂ ಏನದ, ಬೇಸಿಕಲಿ ಅದರದ್ದು ಆ್ಯಕ್ಚುಯಲ್ ವರ್ಡೇ ಇರ್ಬೋದು, ಅಥವಾ ನಾನು ವರ್ಡನ್ನು ಕೀ ಮಾಡ್ತೀನಿ ಅಂತಂದ್ರೆ ವ್ಯಾಲ್ಯೂ ಅದರದ್ದು ನಂಬರ್ ಆಫ್ ಆಕರೆನ್ಸ್ ಇರ್ಬೋದು, ಏನೇ ಇರ್ಬೋದು. ಓಕೆ, ಬಟ್ ಇದ್ರ ಜೊತೆಗೆ ನನಗೇನಂದ್ರೆ ಒಂದು ಹ್ಯಾಶ್ ವ್ಯಾಲ್ಯೂ ಬರ್ತದೆ. ಆ ಹ್ಯಾಶ್ ವ್ಯಾಲ್ಯೂ ಏನದಲ್ಲ 0 to 9 ಇರಬೇಕು. ಅಂದ್ರೆ ಬೇಸಿಕಲಿ ನನ್ನ ಫಂಕ್ಷನ್, ಹ್ಯಾಶ್ ಫಂಕ್ಷನ್ ಅನ್ನು ಹೆಂಗೆ ಡಿಸೈನ್ ಮಾಡ್ಬೇಕು ನಾನು. ಓಕೆ, ಯಾವುದೇ ಇನ್ಪುಟ್ ನಾನು ಕೀ ಕೊಟ್ಟೆ ಅಂತಂದ್ರೆ ಓಕೆ, ಇದು ನನಗೆ 0 to 9 ಜನರೇಟ್ ಮಾಡ್ಬೇಕು ಔಟ್ಪುಟ್. ಓಕೆ, ಓಕೆ, ಅಂಥದ್ದೊಂದು ಇದು ಬರಬೇಕು ನನಗೆ. ಓಕೆ, ನನಗೆ ಯಾವುದೇ ಇನ್ಪುಟ್ ಕೊಡಲಿ ನನಗೆ 0 to 9 ಔಟ್ಪುಟ್ ಬರಬೇಕು. ಓಕೆ, ಒಂದು ಫಸ್ಟ್ ಥಿಂಗು. ಎರಡನೇ ಥಿಂಗ್ ಅಂದ್ರೆ ಅದು ಬಂತು ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ಮೈ ಹ್ಯಾಶ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನನಗಿಲ್ಲಿ ಹೆಲೋ ಅನ್ನೋ ಒಂದು ವರ್ಡ್ ಅದ ಅಂತ ಇಟ್ಕೋ. ಇದನ್ನ ಈ ಹ್ಯಾಶ್ ಫಂಕ್ಷನಿಗೆ ಕೊಟ್ಟೆ ಅಂದ್ರೆ ನನಗೆ 3 ಬಂತು ಅಂತ ಇಟ್ಕೋ. ಅವಾಗ ಏನು ಮಾಡ್ಬೇಕು, ನಾನು ಇಲ್ಲಿ ಈ ಪರ್ಟಿಕ್ಯುಲರ್ ಥರ್ಡ್ ಪೊಸಿಷನ್ನಾಗ ನಾನು ಇದನ್ನು ಸ್ಟೋರ್ ಮಾಡಬೇಕು. ಓಕೆ, ಅದನ್ನು ಸ್ಟೋರ್ ಮಾಡ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಲಿಂಕ್ಡ್ ಲಿಸ್ಟ್ ಯೂಸ್ ಮಾಡ್ತೀನಿ. ಓಕೆ, ಸೊ ಈ ಲಿಂಕ್ಡ್ ಲಿಸ್ಟ್ನಾಗ ಏನಪ್ಪ ಅಂದ್ರೆ, ಈ ಲಿಂಕ್ಡ್ ಲಿಸ್ಟ್ ಹೆಂಗೆ ಏನು ಸಪೋರ್ಟ್ ಮಾಡಬೇಕು, ನನ್ನ ಕೀನ್ ಸಪೋರ್ಟ್ ಮಾಡಬೇಕು, ನನ್ನ ವ್ಯಾಲ್ಯೂನ ಸಪೋರ್ಟ್ ಮಾಡಬೇಕು. ಓಕೆ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಆಬ್ವಿಯಸ್ಲಿ ಲಿಂಕ್ಡ್ ಲಿಸ್ಟ್ ಅದ, ನೆಕ್ಸ್ಟ್ ಇದನ್ನ ಸಪೋರ್ಟ್ ಮಾಡಬೇಕು. ಸೊ ನನಗೆ ಫಾರ್ ಎಕ್ಸಾಂಪಲ್ ಹೆಲೋ ಕೊಟ್ಟೆ, 3 ಬಂತು, ನಾನು ಏನು ಮಾಡ್ತೀನಿ, ಇಲ್ಲಿ ಬಂದು ಇಲ್ಲಿ ಹೆಲೋನ ಸ್ಟೋರ್ ಮಾಡ್ತೀನಿ. ಹೆಲೋ ಇಸ್ ಮೈ ಕೀ. ವ್ಯಾಲ್ಯೂ ಏನಿರ್ಬೋದು 1 ಫಾರ್ ಎಕ್ಸಾಂಪಲ್, ನನಗೆ ಹೌ ಮೆನಿ ಟೈಮ್ಸ್ ಹೆಲೋ ಬಂದು ಅಂತ ಫೈಂಡ್ ಔಟ್ ಮಾಡೋದಪ್ಪ. ಓಕೆ, ನಾನು ಅದನ್ನ ವ್ಯಾಲ್ಯೂನ 1 ಅಂತ ಸ್ಟೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಟೈಮ್ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಮತ್ತು ವೆಲ್ಕಮ್ ಅನ್ನೋ ವರ್ಡ್ ಬಂತು ಅಂತ ಇಟ್ಕೊ.
ಆ ವೆಲ್ಕಮ್ ಏನಪ್ಪ ಅಂತಂದ್ರೆ ಹ್ಯಾಶ್ ಫಂಕ್ಷನ್ನಾಗ ಕೊಟ್ಟೆ ಅಂದ್ರೆ 5 ಬರ್ಬೋದು. ಓಕೆ, ಸೊ ಅವಾಗ ಏನದ ನಿನಗೆ ಇಲ್ಲಿ ಈ 5th ಪೊಸಿಷನ್ನಿಗೆ, ಓಕೆ, ನಾನು ಇಲ್ಲಿ ಏನಂತಂದ್ರೆ ಇದನ್ನು ಸ್ಟೋರ್ ಮಾಡಿ ವೆಲ್ಕಮ್ ಈಸ್ ಮೈ ಕೀ, ಅದು 1 ಟೈಮ್ ಬಂದದ, ಸೊ ವ್ಯಾಲ್ಯೂ ಇಸ್ 1 ಟೈಮ್. ಓಕೆ, ಸೊ ಈ ರೀತಿ ಏನಪ್ಪ ಅಂತಂದ್ರೆ ನೀನು ಲಿಂಕ್ಡ್ ಲಿಸ್ಟನ್ನು ಡೆವಲಪ್ ಮಾಡಬೇಕು. ಸೊ ಇದು ಮಾಡ್ಬೇಕಾದ್ರೆ ನಾವು ಬೇಸಿಕಲಿ ಏನು ಬೇಕಾಗ್ತದ, ಫಸ್ಟ್ ಆಫ್ ಆಲ್ ನೋಡ್ ಡೆಫಿನೇಷನ್ ಬೇಕು ನಿಂಗೆ ಲಿಂಕ್ಡ್ ಲಿಸ್ಟ್, ಹೌದಾ? ಸೊ ಈ ನೋಡ್ ಡೆಫಿನೇಷನ್ನಾಗ ಏನಿರಬೇಕು, ನನಗೆ ಕೀ ಹೋಲ್ಡ್ ಮಾಡಬೇಕು. ನಿನಗೆ ಸೇಮ್ ಲಿಂಕ್ಡ್ ಲಿಸ್ಟ್ ನೋಡ್ ಡೆಫಿನೇಷನ್ನೇ, ಅಲ್ಲಿ ಬರೀ ನಾವು ಡೇಟಾ ಅಂತ ತಗೋತಿದ್ವಲ್ಲ. 1 ಸೆಕೆಂಡ್ ತಡೆ, ಇದ್ಯಾಕೆ ಡಿಸ್ಕನೆಕ್ಟ್ ಆಯ್ತಾ? ಓಕೆ, ಕಾಣಿಸ್ಲಿಕ್ಕತ್ತದಲ್ಲ? ಓಕೆ, ಓಕೆ. ಸೊ ನೀನು ನೋಡ್ ಡೆಫಿನೇಷನ್ ಹೆಂಗೆ ಮಾಡಬೇಕು, ಈ ಬೇಸಿಕಲಿ ಅಲ್ಲಿ ನಿನ್ಗೆ ಓಲ್ಡ್ ಲಿಂಕ್ಡ್ ಲಿಸ್ಟ್ನಾಗ ನೋಡ್ ಹೆಂಗೆ ಡಿಫೈನ್ ಮಾಡ್ತಿದ್ವಿ ನಾವು, ಸಿಂಪಲ್ ಒಂದು ನೋಡ್ ಡಿಫೈನ್ ಮಾಡಿ, ಓಕೆ, ನಾನು ಮಾಡ್ತಿದ್ವಿ ಇಂಟೀಜರ್ ಡಾಟಾ ಅಂತ ತಗೋತಿದ್ವಿ, ಅಥವಾ ವ್ಯಾಲ್ಯೂ ಅಂತ ತಗೊಂಡು, ಓಕೆ, ಆಮೇಲೆ ಏನಂದ್ರೆ ನೋಡ್ ಟೈಪ್ ನೆಕ್ಸ್ಟ್ ಅಂತಿದ್ವಿ, ಹೌದಾ? ಸೊ ಇಲ್ಲಿ ಸೇಮ್ ಥಿಂಗು, ಇಲ್ಲೇನು ಮಾಡ್ತೀವಿ ನಾವು, ಕೀ ಮತ್ತು ವ್ಯಾಲ್ಯೂನ ಹೋಲ್ಡ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಪಾಯಿಂಟರ್ನ ಹೋಲ್ಡ್ ಮಾಡಬೇಕು. ದಿಸ್ ಇಸ್ ಯುವರ್ ನೋಡ್ ಡೆಫಿನೇಷನ್. ಓಕೆ, ಇದಾದ್ಮೇಲೆ ಸಿಂಪಲ್ ಅರೇ ಡಿಕ್ಲೇರ್ ಮಾಡೋದಂತೂ ಗೊತ್ತದ. ಸೊ ನೀ ಯಾವ ಸೈಜ್ ಪ್ರಕಾರ ಮಾಡಿರ್ತೀವಿ ಆ ಸೈಜ್ ಪ್ರಕಾರ ಏನಪ್ಪಾ ಅಂತಂದ್ರೆ ನಿನಗೆ ಅರೇ ಕ್ರಿಯೇಟ್ ಆಗ್ತದೆ. ಓಕೆ, ಇದು ಅರೇ ಕ್ರಿಯೇಟ್ ಆದ್ಮೇಲೆ ಹ್ಯಾಶ್ ಫಂಕ್ಷನ್ ಹೆಂಗೆ ಡಿಫೈನ್ ಮಾಡಬೇಕು. ಹ್ಯಾಶ್ ಫಂಕ್ಷನ್ ಯಾವ ಥರ ಡಿಫೈನ್ ಮಾಡ್ಬೇಕಂತಂದ್ರೆ ನಿನಗೆ ಗೊತ್ತದ, ಈಗ ಅರೇ ಸೈಜ್ 10 ಅದ ಅಂದ್ರೆ ಏನು, ನಿನಗೆ 0 to 9 ಔಟ್ಪುಟ್ ಬರ್ಬೇಕು ಹ್ಯಾಶ್, ಹೌದಾ? 0 to 9 ಔಟ್ಪುಟ್ ಬರಬೇಕು ಅಂತಂದ್ರೆ ನಿನಗೆ ಇಲ್ಲಿ ಇನ್ಪುಟ್ ಏನದ, ಬೇಸಿಕಲಿ ನಿನಗೆ ಇನ್ಪುಟ್ಟು ವರ್ಡ್ಸ್ ಬರ್ಲಿಕ್ಕತ್ತಾವ. ವರ್ಡ್ಸ್ ಎಕ್ಸಾಂಪಲ್ ತಗೊಂಡೆ ಅಂದ್ರೆ ನಾನು. ಓಕೆ, ಸೊ ನನಗೆ ಒಂದು ಹ್ಯಾಶ್ ಫಂಕ್ಷನ್ ಹೆಂಗೆ ಬರಿಬೇಕು, ಓಕೆ, ಅದು ಸ್ಟ್ರಿಂಗ್ ತಗೊಂಡು ವರ್ಡನ್ನು ತಗೊಂಡು ನನಗೆ ಏನು ಕೊಡಬೇಕು, ಇಂಟೀಜರ್ ರಿಟರ್ನ್ ಮಾಡಬೇಕು. ಬಟ್ ಆ ಇಂಟೀಜರು 0 to 9 ಇರಬೇಕು. ಏನು ಮಾಡ್ಬೋದು, ಒಂದು ಸಿಂಪಲ್ ಥಿಂಗ್ ಅಂತಂದ್ರೆ ಆ ಸ್ಟ್ರಿಂಗನ್ನು ತಗೊಂಡು ಕ್ಯಾರೆಕ್ಟರ್ ಅರೇ, ಫಾರ್ ಎಕ್ಸಾಂಪಲ್ ಹೆಲೋ ಅದಂತ ಇಟ್ಕೊ. ಓಕೆ, ಇದನ್ನೇನಪ್ಪ ಅಂದ್ರೆ ನಾನು ಕ್ಯಾರೆಕ್ಟರ್ ಅರೇ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಹೆಲೋ ಇದನ್ನು ಕನ್ವರ್ಟ್ ಮಾಡಿ ಈಚ್ ಕ್ಯಾರೆಕ್ಟರ್ದು ನಾನು ಅಸ್ಕಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಅಸ್ಕಿ ವ್ಯಾಲ್ಯೂ ತಗೊಂಡು ಏನಕ್ಕೆ ಅಸ್ಕಿ ವ್ಯಾಲ್ಯೂ ತಗೊಂಡು ಆ ಅಸ್ಕಿ ವ್ಯಾಲ್ಯೂನ ನಾನು ಐದರ್ ಟೋಟಲ್ ಮಾಡಿದೆ ಇದು ಮಾಡಿದೆ ಅಂತಂದ್ರೆ, ಓಕೆ, ನನಗೊಂದು ಸಮ್ ಸಿಗುತ್ತದೆ. ಆ ಸಮ್ಮನ್ನು ಏನೋ ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ಮಾಡಿ ನನಗೆ ಅದ್ರದ್ದು ಔಟ್ಪುಟ್ಟು 0 to 9 ಒಳಗೆ ಬರಹಂಗೆ ಮಾಡಬೇಕು. ಓಕೆ, ಸಿಂಪಲ್ ಎಕ್ಸಾಂಪಲ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಏನು ಹೇಳ್ಬೋದು, ಇಲ್ಲಿ ಇಂಟೀಜರ್ ಹ್ಯಾಶ್ ವ್ಯಾಲ್ಯೂ ಈಕ್ವಲ್ ಟು 0 ಅಂತ ತಗೋತೀನಪ್ಪ. ಓಕೆ, ನಾ ಇಲ್ಲೇನು ಮಾಡ್ತೀನಿ, ಈಚ್ ಕ್ಯಾರೆಕ್ಟರ್ ತಗೊಂಡು ನಾ ಏನು ಮಾಡ್ತೀನಿ, ಹ್ಯಾಶ್ ವ್ಯಾಲ್ಯೂ ಪ್ಲಸ್ ಅಸ್ಕಿ ವ್ಯಾಲ್ಯೂ ಆಫ್ ದಟ್ ಕ್ಯಾರೆಕ್ಟರ್. ಒಂದು ಸೆಕೆಂಡ್. ಓಕೆ, ಎನಿವೆ, ಸೊ ಅಸ್ಕಿ ವ್ಯಾಲ್ಯೂ ಆಫ್ ಕ್ಯಾರೆಕ್ಟರ್ ಮಾಡಿಕೊಂಡು ಇದ್ರದ್ದೇನೋ ಒಂದು ಔಟ್ಪುಟ್ ತಕ್ಕೋತೀನಿ. ಓಕೆ, ಆ ಔಟ್ಪುಟ್ ಏನು ಮಾಡ್ತೀನಿ ನಾನು, ಮೇ ಬಿ ಮಾಡ್ಯುಲೋ ಆಪರೇಷನ್ 9 ಸಮಥಿಂಗು ಮಾಡ್ತೀನಿ, ಅಥವಾ ಮಾಡ್ಯುಲೋ ಆಪರೇಷನ್ 10 ಮಾಡಿದೆ ಅಂತ ಇಟ್ಕೊ. ಅವಾಗ ಏನಾಗ್ತದೆ, ನಿಂಗೆ ಆಲ್ವೇಸ್ ರಿಸಲ್ಟ್ 0 to 9 ಬರ್ತದೆ, ಹೌದಾ? ಸೊ ಈಗೇನಾಯ್ತು, ನೀನು ಹ್ಯಾಶ್ ಫಂಕ್ಷನ್ ರೆಡಿ ಆಯಿತು. ಹ್ಯಾಶ್ ಫಂಕ್ಷನ್ ಏನು ಮಾಡ್ತದೆ, ವರ್ಡ್ ಕೊಟ್ಟಿ ಅಂತಂದ್ರೆ, ಓಕೆ, ನಿನಗೆ ಹ್ಯಾಶ್ ವ್ಯಾಲ್ಯೂ ರಿಟರ್ನ್ ಮಾಡ್ತದೆ. ಈಗ ನೀ ಏನು ಮಾಡ್ಬೇಕಂತಂದ್ರೆ ವರ್ಡನ್ನು ರೀಡ್ ಮಾಡ್ಕೊತ ಹೋಗ್ಬೇಕು, ಹ್ಯಾಶ್ ಫಂಕ್ಷನ್ನಿಗೆ ಪಾಸ್ ಮಾಡಬೇಕು, ಹ್ಯಾಶ್ ವ್ಯಾಲ್ಯೂ ತಕ್ಕೋಬೇಕು. ನಿನಗೆ ಹ್ಯಾಶ್ ವ್ಯಾಲ್ಯೂ 0 to 9 ಏನು ಬರ್ತದಲ್ಲ, ಆ 0 to 9 ಒಳಗೆ ಏನಪ್ಪ ಅಂತಂದ್ರೆ ನಿನಗೆ ಪರ್ಟಿಕ್ಯುಲರ್ಲಿ ಅದು ಯಾವ್ದು ಹ್ಯಾಶ್ ವ್ಯಾಲ್ಯೂ ಬರ್ತದೆ ಆ ಪರ್ಟಿಕ್ಯುಲರ್ ಲೊಕೇಶನ್ದ ಅರೇಗೆ ಹೋಗಿ ಅಲ್ಲಿಂದ ಏನು ತಕ್ಕೋತಿದ್ದೀನಿ ನೀನು, ಬೇಸಿಕಲಿ ಆ ಪರ್ಟಿಕ್ಯುಲರ್ ಅರೇ ಒಳಗೆ ಏನಿರ್ತದೆ ನಿನಗೆ ಲಿಂಕ್ಡ್ ಲಿಸ್ಟ್ ಹೆಡ್ ಸಿಗ್ತದೆ.
ಈಗ ಫಾರ್ ಎಕ್ಸಾಂಪಲ್ 10 ಲಿಂಕ್ಡ್ ಲಿಸ್ಟ್ ಅವಪ್ಪ ಈಗ. ಓಕೆ, Okay. ಫಸ್ಟ್ ಲಿಂಕ್ಡ್ ಲಿಸ್ಟ್ 0th ಪೊಸಿಷನ್ನಾಗ ಹೋಲ್ಡ್ ಮಾಡಿದೆ ಅದ್ರ ಹೆಡ್. ಸೆಕೆಂಡ್ ಲಿಂಕ್ಡ್ ಲಿಸ್ಟ್ ಹೆಡ್ ಫಸ್ಟ್ ಇದ್ರೊಳಗೆ ಹೋಲ್ಡ್ ಮಾಡಿದಿ. ಸೊ ಆ ರೀತಿ. ಸೊ ನಿನಗೆ ಹೆಲೋ ಪಾಸ್ ಮಾಡಿದ್ಮೇಲೆ 5 ಬಂತಂತ ಇಟ್ಕೋ, ಅರೇದ್ 5th ಪೊಸಿಷನ್ಗೆ ಹೋದಿ ಅಂತಂದ್ರೆ ನಿನಗೆ ಆ 5th ಲಿಂಕ್ಡ್ ಲಿಸ್ಟ್ ಹೆಡ್ ಸಿಗಬೇಕು. Okay. ಸೊ ಅರೇ ಒಳಗೆ ನೀ ಏನು ಸ್ಟೋರ್ ಮಾಡ್ಲಿಕತ್ತಿದಿ? ಯಾವ ಟೈಪ್ ಆಫ್ ಅರೇ ಅದ ಇದು? ಟೈಪ್ ಆಫ್ ಅರೇ ಇಸ್ ನೋಡ್. ಯಾಕಂದ್ರೆ ನಿನಗೆ ನೋಡದ್ ಹೆಡ್ ಸ್ಟೋರ್ ಮಾಡ್ಬೇಕಲ್ಲಿ, ಹೌದಾ? ಸೊ ನನಗೆ ಅರೇ ಒಳಗೆ ನೋಡದ್ ಹೆಡ್ ಸಿಗಬೇಕು. ಒಮ್ಮೆ ಹೆಡ್ ಸಿಕ್ತು ಅಂತ ಇಟ್ಕೋ, ನೆಕ್ಸ್ಟ್ ಏನದ ಇನ್ಸರ್ಟ್ ಫಂಕ್ಷನ್, ಸಿಂಪಲ್ ಲಿಂಕ್ಡ್ ಲಿಸ್ಟ್ ಇನ್ಸರ್ಟ್ ಫಂಕ್ಷನ್. Okay. ಓಕೆ, ಇನ್ಸರ್ಟ್ ಎದರಿಂದ ಮಾಡಬೇಕು? ಕೀ ಒಳಗೆ ವರ್ಡನ್ನು ಹಾಕಬೇಕು. ವ್ಯಾಲ್ಯೂ ಒಳಗೆ ನಿನಗೆ ಏನು ರಿಕ್ವೈರ್ಮೆಂಟ್ ಇರ್ತದೆ? ಫಾರ್ ಎಕ್ಸಾಂಪಲ್ ವರ್ಡ್ ಡೂಪ್ಲಿಕೇಟ್ ಅವ ಏನಂತ ಚೆಕ್ ಮಾಡಬೇಕಾಗಿತ್ತು ಅಂದ್ರೆ ವರ್ಡ್ದು ಫ್ರೀಕ್ವೆನ್ಸಿ ಹಾಕೋದು ಅಥವಾ ಕೌಂಟರ್ ಹಾಕೋದು. ನಿನಗೇನು ಡಿಪೆಂಡಿಂಗ್ ಅಪಾನ್ ರಿಕ್ವೈರ್ಮೆಂಟ್ ಪ್ರಕಾರ ಅದು ವ್ಯಾಲ್ಯೂನಲ್ಲಿ ಸ್ಟೋರ್ ಮಾಡಬೇಕು. Okay. ಓಕೆ, ದಟ್ ಈಸ್ ದ ಗೆಟ್ ಮೆಥಡ್, ಸಾರಿ ಸೆಟ್ ಮೆಥಡ್. ಗೆಟ್ ಮೆಥಡ್ ಏನು? ಕೀ ಕೊಟ್ಟಿ ಅಂತಂದ್ರೆ, ಅಂದ್ರೆ ವರ್ಡ್ ಕೊಟ್ಟಿ ಅಂತಂದ್ರೆ, ಓಕೆ, ಅದರದ್ದು ವ್ಯಾಲ್ಯೂ ರಿಟರ್ನ್ ಮಾಡ್ಬೇಕು ನನಗೆ. ಆ ವರ್ಡ್ ಎಷ್ಟು ಸಲ ಬಂದದಪ್ಪ ಅಂತ ಹೇಳಿ. ಅದಕ್ಕೇನು ಮಾಡ್ತೀವಿ? ಮತ್ತೆ ಹ್ಯಾಶ್ ಫಂಕ್ಷನ್ಗೆ ಹೋಗ್ಬೇಕು, ವರ್ಡ್ ಪಾಸ್ ಮಾಡಬೇಕು, ಹ್ಯಾಶ್ ವ್ಯಾಲ್ಯೂ ತಗೋಬೇಕು, ಅರೇಗೆ ಹೋಗ್ಬೇಕು. ಆ ಅರೇ ಒಳಗೆ ಆ ಹ್ಯಾಶ್ ವ್ಯಾಲ್ಯೂದ ಪೊಸಿಷನ್ನಿಗೆ ನಿಂಗೆ ಹೆಡ್ ಸಿಗುತ್ತದೆ. ಆ ಹೆಡ್ಡನ್ನು ತಗೊಂಡೇನಪ್ಪ ಅಂತಂದ್ರೆ ಟ್ರಾವರ್ಸ್ ಮಾಡ್ಕೋತಾ ಕೀ ಅದ ಏನು ಚೆಕ್ ಮಾಡಬೇಕು. ಕೀ ಇತ್ತು ಅಂತಂದ್ರೆ ವ್ಯಾಲ್ಯೂ ರಿಟರ್ನ್ ಮಾಡಬೇಕು. Okay. ಓಕೆ, ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀಯಾ? ಹಾ. ಓಕೆ, ಸ್ಟಾರ್ಟ್ ಮಾಡಿ.